ಈ ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಸಂಗಮೇಶ್ವರನ ಸ್ಮರಣೆ ಮಾಡಿ ಸಂಗಮೇಶ್ವರನ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಲ್ಲಿ ಕೋರಿ ಸಂಗಮೇಶ್ವರನ ಕರುಣೆ ದಯೆ ಈ ಭಾಗದ ಸರ್ವರ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ನಾವೆಲ್ಲ ರೈತಾಪಿ ಜನ ಜಾತ್ರಾ ಮಹೋತ್ಸವ ಮತ್ತು ಹಂಗಾಮು ಇರೋದ್ರಿಂದ ಭಾಳ ಶಾರ್ಟ್ ಆಗಿ ಮುಗಿಸ್ಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಇಬ್ಬರು ರೈತ ಪ್ರತಿನಿಧಿಗಳಾಗಿ ಮಾತನಾಡಿದ್ದಾರೆ. ಈ ಭಾಗದ ಶಾಸಕರಾಗಿ ಜನನೂರಾಗಿ ಈ ಭಾಗವನ್ನು ಅತ್ಯಂತ ಕಳಕಳಿಯಿಂದ ಮುನ್ನಡೆಸ್ತಕ್ಕಂಥ ಈಗ ತಾನೇ ಮಾತನಾಡಿರ್ತಕ್ಕಂಥ ಆತ್ಮೀಯರು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ವಿಠಲ್ ಕಟಕದೊಂಡವರೇ, ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಆತ್ಮೀಯರೇ, ಮಾಧ್ಯಮದ ಗೆಳೆಯರೇ, ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಪ್ರಚಾರಾರ್ಥವಾಗಿ ಈ ಸಭೆಯಲ್ಲಿ ನಾವೆಲ್ಲ ಕೂಡಿದ್ದೀವಿ. ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಒಂದು ಭವ್ಯ ಇತಿಹಾಸ, ಅದರ ಜೊತೆಗೆ ಒಂದು ಕರಾಳ ಇತಿಹಾಸ ಇದೆ. ದಿವಂಗತ ನಾಕ್ರೆ ಅವ್ರನ್ನ ನಾನು ಸ್ಮರಿಸ್ಕೋತೀನಿ ಇವತ್ತು. ಬಳ್ಳೊಳ್ಳಿಯ ಆ ಹಿರಿಯ ಜೀವಿ ಇದಕ್ಕೊಂದು ಸಂಸ್ಥಾಪನೆಯನ್ನು ಮಾಡಿ 1983ರಲ್ಲಿ ರಿಜಿಸ್ಟ್ರೇಷನ್ ಆಗಿ ಇವತ್ತಿಗೆ 41 ವರ್ಷ ಆಗ್ತದೆ. ಆ ಕಾಲದಲ್ಲಿ ನಮ್ಮ ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಇವತ್ತಿನ 5 ತಾಲೂಕ, ಅವತ್ತಿನ 2 ತಾಲೂಕ ಇಂಡಿ ಹಾಗೂ ಸಿಂದಗಿ, ಇವತ್ತಿನ ಚಡ್ಚಾಣ್, ಆಲ್ಮೇಲ್, ದೇವರಿಪ್ಪರಿಗೆ, ಸಿಂದಗಿ ಮತ್ತು ಇಂಡಿ, ಈ ತಾಲೂಕುಗಳಿಗೆ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಒಂದು ವರದಾನ ಆಗಲಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಸ್ಥಾಪನೆಯನ್ನ ಮಾಡಿದರು. ಕೇಂದ್ರ ಸರ್ಕಾರದಿಂದ ಆಗಿನ ಸಂಸದರಾಗಿರ್ತಕ್ಕಂಥ ದಿವಂಗತ ಗುಡ್ದಿನ್ನಿ ಸಾಹೇಬರನ್ನ ನೆನಪಿಸ್ಕೋತೀನಿ ನಾನು ಇವತ್ತು. ಅವರು ಇದಕ್ಕೆ ಪರ್ಮಿಷನ್ನ ತಂದು ಕೊಟ್ಟಿದ್ರು. ಅದರ ನಂತರ ಅನೇಕ ಇತಿಹಾಸಗಳಾಗಿವೆ, ನಾನು ಅದನ್ನ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಬಹಳ ಜನ ಪ್ರಯತ್ನವನ್ನು ಮಾಡಿದ್ದಾರೆ, ಅದರ ಕಾರಣಾಂತರಗಳಿಂದ ಕಾಲ ಕೂಡಿ ಬಂದಿಲ್ಲ. ನಾನು ಯಾರ ಮೇಲೂ ಬ್ಲೇಮ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಸಮಯ ಬರಬೇಕಾಗ್ತದೆ. ಆ ಭಗವಂತ ಒಂದು ಅವಕಾಶವನ್ನ ಈ ಭಾಗದ ಜನರು ನನಗೆ ಒಂದು ಅವಕಾಶ ಕೊಟ್ಟಿದ್ರು. 2013ರಲ್ಲಿ 33,000 ಮತಗಳ ಅಂತರದಿಂದ ನಾನೇನು ಗೆದ್ದಿದ್ದೆ. ಗೆದ್ದು ಲಚ್ಚಾಣದ ನನ್ನ ಆರಾಧ್ಯ ದೈವ ಸಿದ್ಲಿಂಗ ಮಹಾರಾಜರ ಮಠಕ್ಕೆ ಹೋದಾಕ್ರೆ ನನ್ನ ಮನಸ್ಸಿನೊಳಗೊಂದು ಶಾಸಕರಾಗಿ ಇಷ್ಟು ದೊಡ್ಡ ಪ್ರಮಾಣದ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದಕ್ಕೆ ಪ್ರತಿರೂಪವಾಗಿ ಇತಿಹಾಸ ನಿರ್ಮಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕಂತ ಚಿಂತನೆ ಇಟ್ಕೊಂಡು ನಾನು ಅವತ್ತೊಂದು ಪ್ರಮಾಣ ಮಾಡಿದ್ದೆ. ಶ್ರೀ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ 40 ವರ್ಷಗಳಿಂದ ಉಳಿದದ, ನಾನು ಅದನ್ನ ಮಾಡ್ತೀನೋ ಮಾಡಲಿಲ್ಲ ಅಂದ್ರೆ 2018ರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಂಗಿಲ್ಲ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದೆ. ಆ ಮಾತನ್ನ ಉಳಿಸ್ಕೊಳ್ಳೋಕೆ ಸಹಾಯ ಮಾಡಿದವರು ಅವತ್ತಿನ ಮತ್ತು ಇವತ್ತಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು. ನಾನು ನೆನಪಿಸ್ಕೋಬೇಕಾಗ್ತದೆ ಅವರಿಗೆ. ಈ ಕಾರ್ಖಾನೆ ಆಗಬೇಕಾದ್ರೆ ಅವರು ದೊಡ್ಡ ಸಹಾಯವನ್ನು ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಗೆ 45 ಕೋಟಿ ರೂಪಾಯಿ ಬಡ್ಡಿ ಇಲ್ಲದ
ಷೇರನ್ನು ಕೊಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ನಂದವರು ಮಾಡಿದರು. ಅದಕ್ಕಾಗಿ ಈ ಭಾಗದ ಏನು ರೈತರು, ಈ ಕಾರ್ಖಾನೆಯ ಮಾಲೀಕರಿದ್ರೆ, ನಿಮ್ಮೆಲ್ಲರ ಪರವಾಗಿ ನಾನು ಅವ್ರನ್ನ ಇವತ್ತು ಅಭಿನಂದಿಸಬೇಕಾಗ್ತದೆ. ಎಲ್ಲಿ ತನಕ ಈ ಕಾರ್ಖಾನೆ ಇರ್ತದೆ ಅಲ್ಲಿ ತನಕ ಸಿದ್ದರಾಮಯ್ಯನವ್ರನ್ನ ನಾವೆಲ್ಲರೂ ಕೂಡ ನೆನಪಿಸ್ಕೋಬೇಕಾಗ್ತದೆ. ಯಾರೋ ಸಹಾಯ ಮಾಡಿದ್ದಾರೆ, ಮನುಷ್ಯನ ಧರ್ಮ ಉಪಕಾರ ಸ್ಮರಣೆ, ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ, ಅವ್ರ ಜೊತೆಗೆ ಮಹಾದೇವ ಪ್ರಸಾದ್, ಮೈಸೂರು ಭಾಗದ ಒಬ್ಬ ಅತ್ಯಂತ ಒಳ್ಳೆಯ ರಾಜಕಾರಣಿ, ಗುಂಡ್ಲುಪೇಟದಿಂದ ಬರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯ ಮಹಾದೇವ ಪ್ರಸಾದ್ ಅವರು ಕೋಆಪರೇಟಿವ್ ಮಿನಿಸ್ಟರ್ ಇದ್ರು. ಅವರು ಸಹಿತ ಅಷ್ಟೇ ಕಳಕಳಿಯಿಂದ ನನ್ನ ಪ್ರಸ್ತಾವನೆಯನ್ನ ಅವತ್ತೇನು ಉನ್ನತ ಮಟ್ಟದ ಒಂದು ಸಭೆಯಲ್ಲಿ ನಿರ್ಣಯವನ್ನು ಮಾಡಿ ಸರ್ಕಾರದ ಸಹಾಯವನ್ನು ತಗೋತಕ್ಕಂಥ ನಿರ್ಣಯ ಮಾಡಿದ್ದಾರೆ. ಇವತ್ತು ನಮ್ಮ ಮಧ್ಯದಲ್ಲಿಲ್ಲ ಮಹಾದೇವ ಪ್ರಸಾದ್ ಅವರು, ನಾನು ಅವ್ರನ್ನ ಸಹಿತ ಸ್ಮರಿಸ್ಕೋತೀನಿ ಇವತ್ತು. ಹಾಗೆ ಅನೇಕ ಅಧಿಕಾರಿಗಳು, NS ಪ್ರಸಾದ್ ಫೈನಾನ್ಸ್ ಸೆಕ್ರೆಟರಿ ಇದ್ರು, ಬಹುತೇಕ 13-14 ವರ್ಷ ಬಹಳ ಸುದೀರ್ಘ ಕರ್ನಾಟಕ ರಾಜ್ಯ ಕಂಡ ಒಬ್ಬ ಆರ್ಥಿಕ ತಜ್ಞ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಿವೃತ್ತರಾಗಿದ್ದಾರೆ. ಈ ಫ್ಯಾಕ್ಟ್ರಿ IM ಸಹಿತ ರದ್ದುಗೊಂಡಿತ್ತು, ಲಿಕ್ವಿಡೇಷನ್ ಆಗಿತ್ತು. ಒಂದು ಕೋಆಪರೇಟಿವ್ ಮೂವ್ಮೆಂಟ್, ಒಂದು ಸಂಸ್ಥೆ ಲಿಕ್ವಿಡೇಷನ್ ಆಗ್ತದೆ ಅಂದ್ರೆ ಅದಕ್ಕಿಂತ ನೋವು ಯಾರಿಗಿರಂಗಿಲ್ಲ. ಯಾರು ಕೋಆಪರೇಟಿವ್ದಾಗ ಕಳಕಳಿಯಿಂದ ಬದುಕ್ತಾ ಇರ್ತಾರೆ. ಒಂದು ಸಂಸ್ಥೆ ಲಿಕ್ವಿಡೇಷನ್ ಆದದ್ದನ್ನ ರೀಬರ್ತ್, ಪುನರ್ಜನ್ಮವನ್ನು ನೀಡ್ತಕ್ಕಂಥ ಆ ಐತಿಹಾಸಿಕ ನಿರ್ಣಯವನ್ನು ಕರ್ನಾಟಕ ಸರ್ಕಾರದಲ್ಲಿ ನಾವು ಮಾಡಿದ್ದೀವಿ. ಅವಾಗ ಅದನ್ನ ರೀಬರ್ತ್ ಮಾಡಿ ಸ್ಪೆಷಲ್ ಆಫೀಸರ್ ನೇಮಿಸಿ ಹೊಳ್ಳಿ ಏನೋ ಸ್ಕೆಲ್ಟನ್ ಆಗಿತ್ತು ಅದಕ್ಕೆ ಜೀವ ತುಂಬ್ಕೊಂತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಬಹುತೇಕ ಈಕ್ವಿಟಿ ಶೇರ್ ಸರ್ಕಾರ ಏನು 20%, ಬ್ಯಾಂಕರ್ಸ್ ಇಂದ 80%, ಆ ಒಂದು ಅಂತರದಲ್ಲಿ ಅವತ್ತು ಆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಸಹಕಾರಿ ಬ್ಯಾಂಕ್ಗಳ ಸಹಾಯವನ್ನು ಅಪೆಕ್ಸ್ ಬ್ಯಾಂಕ್, DCC ಬ್ಯಾಂಕ್ ಬಿಜಾಪುರ್, DCC ಬ್ಯಾಂಕ್ ಬಾಗಲಕೋಟ್, DCC ಬ್ಯಾಂಕ್ ಸಿರ್ಸಿ ಉತ್ತರ ಕನ್ನಡ, ಬೀರೇಶ್ವರ ಬ್ಯಾಂಕ್ ಎಕ್ಸಂಬ ಮತ್ತು ತೀರಾ ಇತ್ತೀಚೆಗೆ ಮಂಗಳೂರು DCC ಬ್ಯಾಂಕ್, ಎಲ್ಲ ಅಧ್ಯಕ್ಷಗಳ ಸಹಾಯದಿಂದ ಆ ಕಾರ್ಖಾನೆಯನ್ನ ನಮಗೇನೋ ಅನುದಾನ ಬೇಕಾಗಿತ್ತು ಅಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನು ಅವರು ಒದಗಿಸಿಕೊಟ್ರು. ಇವರೆಲ್ಲರ ಸಹಾಯದಿಂದ ಆ ಕಾರ್ಖಾನೆ ಇವತ್ತು ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲದೆ ಅಲ್ಲಿ ಪರಿಶ್ರಮ ಪಟ್ಟಿರ್ತಕ್ಕಂಥ ಅನೇಕ ಅಧಿಕಾರಿಗಳು, ಶಿವ ಕುಲಕರ್ಣಿ ಆಗಿರ್ಬೋದು, ಮಲ್ಲೂರವರಾಗಿರ್ಬೋದು, ಎಲ್ಲಕ್ಕಿಂತ ಮಿಗಿಲಾಗಿ ಬಿಳಿಗಿ ಪೀರ ಅವ್ರನ್ನ ನೆನಪಿಸ್ಕೋತೀನಿ ನಾನು ಇವತ್ತು. ಬಹುತೇಕ ಈ ಕರ್ನಾಟಕದ ಕೋಆಪರೇಟಿವ್ ಇಲಾಖೆಯಲ್ಲಿ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಯಾರ್ದಾರು ಇದ್ರೆ ಅದು ಜಾಯಿಂಟ್ ರಿಜಿಸ್ಟರ್ ಆಗಿ ನಿವೃತ್ತಿಗೊಂಡಿರ್ತಕ್ಕಂಥ ಬಿಳಿಗಿ ಪೀರ ಅವರು. ಬಿಳಿಗಿ ಪೀರ ಅವರ ಸಲಹೆಯಿಂದ ನಾನು ರಾಜಗೋಪಾಲ್ ಅಂತ ಒಬ್ಬ ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿಯನ್ನ MD ಯನ್ನಾಗಿ ಮಾಡಿ ಅದಕ್ಕೆ ಸಹಾಯ ಮಾಡಿದವರು HK ಪಾಟೀಲ್ರು. ಅವ್ರು ಗದಗದಾಗ ಡೆಪ್ಟಿ ರಿಜಿಸ್ಟರ್ ಇದ್ರು. ಅವ್ರನ್ನ ಕರೆಸಿ ಇಲ್ಲಿ MD ಯನ್ನಾಗಿ ಮಾಡಿ ಈ ಕಾರ್ಖಾನೆಯನ್ನು ಕಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಾನು ಇನ್ನೊಂದು ನ್ಯಾಯಾಂಗದ ಬಗ್ಗೆ ಹೇಳಕ್ ಹೋಗೋದಿಲ್ಲ, ಅದರಲ್ಲಿ HK ಪಾಟೀಲ್ರು ನಾನು ಭಾಳ ಮಾರ್ಗದರ್ಶನ ಮಾಡಿದ್ದಾರೆ. ಅದರ ಸಹಾಯ ತಗೊಂಡಾಗಿ ಹೋಗ್ಯದ, ಅದು ಇತಿಹಾಸಕ್ಕೆ ನಾನು ಕೆಣ್ಕೊಳಕ್ ಹೋಗೋದಿಲ್ಲ, ಮುಗಿದು ಹೋದ ಅಧ್ಯಾಯ. ಆದ್ರೆ ಇವೆಲ್ಲರ ಸಹಾಯದಿಂದ ಇವತ್ತು ಆ ಕಾರ್ಖಾನೆಯನ್ನ ಕಟ್ಟಿ ಇವತ್ತು ಎಲ್ಲ ರೈತರ ಸಹಾಯದಿಂದ ಕಾರ್ಖಾನೆ ನಿರ್ಮಾಣ ಆಗಿ 2016-17ರಿಂದ ಹಂಗಾಮ ಪ್ರಾರಂಭ ಮಾಡಿ ಇವತ್ತಿನವರೆಗೆ ಯಶಸ್ವಿಯಾಗಿ ನಡ್ಕೋತ ಬಂದಿದ್ದೀವಿ. ಅದ್ರ ಉಳಿದ ಫ್ಯಾಕ್ಟ್ರಿಗಳು ಬೇರೆ, ಇದು ಬೇರೆ, ಉಳಿದ ರಾ ಮಟೀರಿಯಲ್ಸ್ ಬೇರೆ. ಅದರ ಸಕ್ಕರೆ ಕಾರ್ಖಾನೆ ನಿಸರ್ಗ ಆಧಾರಿತ ಕಾರ್ಖಾನೆ. ಮಳೆ ಬೆಳೆ ಚೆನ್ನಾಗಿದ್ದಾಗ ಮಾತ್ರ ಕಾರ್ಖಾನೆಗೆ ಲಾಭಾಂಶ ಆಗ್ತದೆ. ಬರಗಾಲ ಬಿತ್ತು ಅಂದ್ರೆ ಕಾರ್ಖಾನೆಗಳು ನಷ್ಟದಲ್ಲಿ ಅನುಭವಿಸ್ಬೇಕಾಗ್ತದೆ. ಉಳಿದ ರಾ ಮಟೀರಿಯಲ್ ನಾವು ದುಡ್ಡು ಕೊಟ್ಟೇವೆ ಅಂದ್ರೆ ಸಿಗ್ತದ. ಅದ್ರ ಕಬ್ಬು ಹಂಗಲ್ಲ.
ಬಾವಿ, ಬೋರು, ನದಿ ನೀರಿದ್ರೆ ಮಾತ್ರ, ಮಳೆ ಆದಾಕ್ರೆ ಮಾತ್ರ ಇಲ್ಲಿ ಭಾಳ ನಿರ್ವಿಘ್ನವಾಗಿ ನಮಗೆ ಕಬ್ಬು ಸಿಗ್ತದೆ. ಈ 7 ವರ್ಷ ಹಂಗಾಮಿನಲ್ಲಿ 2 ಬರಗಾಲವನ್ನು ಎದುರಿಸಿದೀವಿ ನಾವು. 4-5 ವರ್ಷಕ್ಕೊಮ್ಮೆ ಬರ ನಮ್ಮ ಸೊತ್ತಿಗೆ ಇರ್ತದಲ್ಲಿ. ಅದು ಬರೀ ಈಗೇನಿಲ್ಲ, ಬ್ರಿಟಿಷರ ಕಾಲದಿಂದ, ಆ ಕಾಲದಿಂದ. ಸೊ ಈ ಬರ ಹೆಂಗಿರ್ತದೆ ಅಂದ್ರೆ, ನಿಮ್ಮ ಸುಮ್ಮನೆ ಹೋದ ವರ್ಷ ಹಚ್ಚಿ ವರ್ಷದ್ದು 5,5 ಲಕ್ಷ ಕೃಷಿ ಮಾಡಿದ್ದೀವಿ ನಾವು. ಆದ್ರೆ ಈ ವರ್ಷ 3 ಆಗಲಕ್ಕೆ ಒದ್ದಾಡ್ಲಾಗತ್ತದ ಈಗ ಇಷ್ಟು ದಿನದಾಗ. ಕಾರಣ ಏನಂದ್ರೆ ಅವಾಗ 4,500 5,000 ತನಕ ಕೃಷಿ ಮಾಡಿದ್ದೀವಿ ನಾವು. ಆದ್ರೆ ಈಗ ಅದು 3,000 ಸಹಿತ ರೀಚ್ ಆಗಲಾರ್ದಂಥ ಪರಿಸ್ಥಿತಿ ಹೋಗಿದ್ದೀವಿ ನಾವು. ಸೊ ಅದ್ರ ವೆಚ್ಚ ಅಷ್ಟೇ ಇರ್ತದೆ, ಎಕ್ಸ್ಪೆಂಡಿಚರ್ ಅಷ್ಟೇ ಇರ್ತದೆ, ಅದ್ರ ಆದಾಯ ಕಡಿಮೆ ಆಗ್ತದೆ. ದುರ್ದೈವಶಾತ್ ನಾವು ಯಾವ ಪ್ರದೇಶದಾಗ ಹುಟ್ಟಿದ್ದೀವಿ, ಕೃಷ್ಣಾ ನದಿ ದಂಡಿ, ಮಹಾಬಲೇಶ್ವರದಿಂದ ನದಿ ಉಗಮ ಸ್ಥಾನ ಇರ್ತದೆ. ಅಲ್ಲಿಂದ ಏನೋ ಸಾಂಗ್ಲಿ, ಕೊಲ್ಹಾಪುರ್, ಬೆಳಗಾವಿ, ಬಾಗಲಕೋಟ್, ಬಿಜಾಪುರ್ ಮುಂದೇನು ಹರಿದು ಹೋಗ್ತದೆ. ಅಲ್ಲಿ ರಿಕವರಿ 11, 12, 13. ಈ ದೇಶದ ಒಂದು ಅತ್ಯಂತ ಪ್ರಥಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಏನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣವನ್ನು ನೀಡಿರ್ತಕ್ಕಂಥ, ಇತಿಹಾಸದ ಪುಟದಲ್ಲಿ ಸೇರಿರ್ತಕ್ಕಂಥ ಸಾಹು ಮಹಾರಾಜ್ ಆ ಕುಟುಂಬದವರು ಏನು ಪ್ರಾರಂಭ ಮಾಡಿದರು ಕಾಗಲ್, ಆ ಕಾರ್ಖಾನೆ ಇವತ್ತು ದೇಶದಲ್ಲೇ ನಂಬರ್ 1 ಇದೆ. 13ವರೆ ರಿಕವರಿ ಇರ್ತದೆ. ಆ ರಿಕವರಿಗಾಗಿ ಆ ಫ್ಯಾಕ್ಟ್ರಿಗಳು ಬಹಳ ಉನ್ನತವಾಗಿ ಬೆಳವಣಿಗೆ ಆಗ್ತದೆ. ಯಾರು ನಮ್ಮ ಭಾಗದಲ್ಲಿ ಹಂಗಲ್ಲ. ಇದು ಕೃಷ್ಣ ಬ್ಯಾಸನ್ ಕತೆ ಹೇಳಿದೆ ನಾನು. ಅದ್ರ ಭೀಮಾ ಬ್ಯಾಸನ್ ಏನೋ ಭೀಮೆಯ ದಡದಲ್ಲಿ ನಾವು ಬರ್ತೀವಿ. ಪುಣೆ, ಶೋಲಾಪುರ್, ಬಿಜಾಪುರ್, ಗುಲ್ಬರ್ಗ, ಯಾದಗಿರ್ ಈ ಜಿಲ್ಲೆಯಲ್ಲಿ ಏನು ಭೀಮಾ ನದಿ ಹರಿದು ಹೋಗ್ತದೆ. ಇಲ್ಲಿ ರಿಕವರಿ ಮಾತ್ರ ಆ ಕೃಷ್ಣಾ ನದಿ ದಂಡಿಯವರಂಗಿರೋದಿಲ್ಲ. ಅದಕ್ಕೆ ಮಣ್ಣು, ನೀರು, ನಿಸರ್ಗ ಇವೆಲ್ಲವೂ ಸಹಿತ ಅದಕ್ಕೆ ಕಾರಣ ಆಗ್ತದೆ. ಸೊ ಇಲ್ಲಿ ರಿಕವರಿ ಅವ್ರಿಗಿಂತ 2-2.5 ಕಡಿಮೆ ಇರ್ತೀವಿ ನಾವು. ಸರಾಸರಿ 10ಕ್ಕೂ ಸಹಿತ ಮುಟ್ಟಂಗಿಲ್ಲ ಒಳಗೊಮ್ಮ. ಸೊ ಅದಕ್ಕಾಗಿ ರಿಕವರಿ ಈ ಪ್ರದೇಶದಾಗ ಅದರ ತೊಂದರೆಯನ್ನು ಈ ಕಾರ್ಖಾನೆಗಳು ಅನುಭವಿಸಬೇಕಾಗ್ತದೆ. ಕೃಷ್ಣಾ ನದಿ ದಂಡೆಯೊಳಗೆ ಇರ್ತಕ್ಕಂಥ ಕಾರ್ಖಾನೆಗಳ ಲಾಭ ಎಲ್ಲಕ್ಕೆ ರಿಕವರಿ ಒಂದು ಪ್ರಮುಖ ಕಾರಣ. ಭೀಮೆಯ ದಡದಲ್ಲಿ ಕಾರ್ಖಾನೆಗಳು ಏನದಾವ ರಿಕವರಿ ಕಡಿಮೆ ಇದ್ದು ಇವು ಮುಂದೆ ಬರ್ಲಿಕ್ಕೆ ತೊಂದರೆ ಆಗ್ತದೆ. ಸುಮ್ಮನೆ ಈ ಮಾತನ್ನು ನಿಮಗೆ ಸೂಕ್ಷ್ಮವಾಗಿ ಹೇಳಿ, ಇಷ್ಟೆಲ್ಲರ ಮಧ್ಯದಲ್ಲಿ ಈ ಕಾರ್ಖಾನೆ ಒಂದು ಕಾಲದಾಗ ಆಗಿದ್ರೆ ಇಷ್ಟು ದೊಡ್ಡ ಪ್ರಮಾಣ ಸಾಲ ಇರ್ತಿರ್ಲಿಲ್ಲ. ನಾನು 50 ಕೋಟಿ ಸರ್ಕಾರದ ಕೂಡಿಸಿ 200 ಕೋಟಿ ಬ್ಯಾಂಕರ್ಸ್ ತಗೊಂಡ್ವಿ. 50 ಕೋಟಿ ಕರ್ನಾಟಕದ ಯಾವ ಜಿಲ್ಲೆ ಒಳಗೆ ಯಾರಿಗೆ ಕೊಟ್ಟಿಲ್ಲ ಅದು. ಆದ್ರೆ ಅದನ್ನ ಇಲ್ಲಿ ಕೂಡಿಸಿ ಒಂದು 200 ಕೋಟಿ ತಗೊಂಡು 50 ಕೋಟಿಗೆ ಸಾಲ, ಬಡ್ಡಿ ಇಲ್ಲ, ಕಂತಿಲ್ಲ. ಅದ್ರ ದುರ್ದೈವಶಾತ್ ನಮ್ಮ ಫ್ಯಾಕ್ಟ್ರಿಗೆ 1 ವರ್ಷ ಡಿಲೇ ಆಯ್ತು. ಕಾರಣ ಏನಂದ್ರೆ ಕರಿ ಕಲ್ಲದಲ್ಲಿ ಅದೇನು ಪಾಯ ಹೊಡಿದಿರ್ತದೆ 9 ತಿಂಗಳು ಅದರ ಕಾಲ ಡಿಲೇ ಆಯ್ತದ. 1 ವರ್ಷದ ಬಡ್ಡಿ ನಮ್ಮ ಮೇಲೆ ಹೆಚ್ಚಿಗೆ ಅಲ್ಲಕ್ಕೆ ಫಸ್ಟ್ ಇಯರ್ ನಾವೇನು ಟಾರ್ಗೆಟ್ ಇಟ್ಟಿದ್ದು ಆಗಲಿಲ್ಲ. ಯಾಕಂದ್ರೆ ಕಲ್ಲು ಪಾಷಾಣ ನಿಮಗೂ ನಮಗೂ ಗೊತ್ತದ. ಅದು ಅಷ್ಟು ದೊಡ್ಡ ಪ್ರಮಾಣದ ತೊಂದರೆ ಅನುಭವಿಸಿ 1 ವರ್ಷ ಅರಿಯರ್ಸ್ ನಮ್ಮ ಮೇಲೆ ಬಂದದ್ರಿಂದ ಪ್ರಥಮ ವರ್ಷದಿಂದ ಕಾರ್ಖಾನೆ ತೊಂದರೆ ಅನುಭವಿಸಿದೆ. ಅದು ಅದಕ್ಕಾಗಿ ಆ ಎಲ್ಲವನ್ನ ನಾನು ಹೆಚ್ಚಿಗೆ ಹೋಗೋದಿಲ್ಲ. ಅದ್ರ ಒಟ್ಟಾರೆ ಈ ಕಾರ್ಖಾನೆಯ ಇತಿಹಾಸವನ್ನು ನಾನು ಹೇಳಿದ್ದೀನಿ. ಬರೀ 1% ಹೇಳಿದ್ನ. ಇದು ಕೇಳಬೇಕಂದ್ರೆ 40 ವರ್ಷದಿಂದ ಇಲ್ಲಿ ತನಕ ಹೇಳಂದ್ರೆ ಒಂದಿನ ಹೇಳ್ತಾನೆ. ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿರ್ತದೆ, ಯಾರಲ್ಲಿ ಆ ಬದ್ಧತೆ ಇರ್ತದೆ, ಯಾರೆಲ್ಲ ಕಮಿಟ್ಮೆಂಟ್ ಇರ್ತದೆ, ಅವರು ಮಾತ್ರ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಅದ. ಯಾಕೆ ನಾನು ಕೋಆಪರೇಟಿವ್ ಮೂವ್ಮೆಂಟ್ ತೆಗೆದು ಪ್ರೈವೇಟ್ ಮಾಡ್ಕೋಬೋದಾಗಿತ್ತು. ಬಹಳ ಜನ ಪ್ರಶ್ನೆಗಳು ಮಾಡೋರ್ದಾಗ ಇವತ್ತು ಕೋಆಪರೇಟಿವ್ ಮಾಡೀನಿ ಅಂತೇಳಿ ಪ್ರೈವೇಟೇ ಮಾಡಿದ್ರೆ ಪ್ರಶ್ನೆ ಯಾರು ಕೇಳ್ತಿದ್ರು. ಆದ್ರೆ ಅದು ಸರಿ ಆಗೋದಿಲ್ಲ. ಯಾರು ಪುಣ್ಯಾತ್ಮರು ಇದನ್ನು ಕೋಆಪರೇಟಿವ್ ಅಂತ ಕಟ್ಟಿದ್ದಾರೆ ಅವ್ರ ನಮ್ಮ ಮಧ್ಯದಲ್ಲಿ ಇಲ್ಲಿ ಅವರು. ಆದ್ರೆ ಅವ್ರ ಆತ್ಮ ಎಲ್ಲಿ ಇರ್ತದೆ ನಮ್ಮನ್ನ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ.
ಆ ಪಾಪಕ್ಕೆ ನಾವು ಗುರಿ ಆಗಬಾರ್ದು ಅಂತಕ್ಕಂಥ ನೈತಿಕ ಸಿದ್ಧಾಂತ ಇಟ್ಕೊಂಡು ನಾನು ಇದನ್ನ ಕೋಆಪರೇಟಿವ್ ಒಳಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೀನಿ. ಕಾರಣ ಏನು ಅಂದ್ರೆ ಆ ಮನುಷ್ಯತ್ವ ಅನ್ನೋದಿರ್ಬೇಕಾಗ್ತದೆ. ನಮ್ಮ ಪೂರ್ವಜರು ಏನೋ ಕನಸನ್ನ ಕಂಡಿದ್ರು ಅದು ನನಸು ಮಾಡಲಿಲ್ಲ ಅಂದ್ರೆ ಆ ಅಪಕೀರ್ತಿಗೆ ನಾವು ಆಗ್ಬೇಕಾಗ್ತದೆ. ಅದಕ್ಕಾಗಿ ನಾನು ಸಂಗಮೇಶ್ವರ್ಗ, ಭೀಮಾಶಂಕರ್ಗ, ಇಂಡಿ ಶಾಂತೇಶ್ವರ್ಗ, ಸಿದ್ಧಲಿಂಗ ಮಹಾರಾಜರ, ಪುಂಡ್ಲಿಂಗ ಮಹಾರಾಜರು ಬಿಟ್ಬಿಡ್ತೀನಿ. ಸತ್ಯ, ನ್ಯಾಯ, ನೀತಿ, ಸಿದ್ಧಾಂತ, ಧರ್ಮ, ಆ ವೈಚಾರಿಕ ವಿಚಾರಧಾರೆಗಳು ಯಾರೆಲ್ಲ ಅದಾವ ಅವ್ರ ಪರವಾಗಿ ನೀವಿರ್ರಿ. ನಾನು ನಿಮ್ಮ ಮತ ಕೇಳಕ್ ಬಂದಿಲ್ಲ. ನೀವು ಹಾಕಿದ್ರು ಖುಷಿ ಅದ, ನೀವು ಹಾಕ್ಲಿಕ್ಕಂದ್ರೂ ಖುಷಿ ಅದ. ನನಗಿಂತ ಇನ್ನೊಬ್ಬರಿಂದ ಒಳ್ಳೇದಾಗ್ತದೆ ಅಂತ ಅನಿಸ್ತು ಅಂದ್ರೆ ನೀವು ದಯವಿಟ್ಟು ಅವರಿಗೆ ಮತ ಹಾಕ್ರಿ. ನಂದೇನೂ ತಕರಾರಿಲ್ಲ. ಆದ್ರೆ ಯಾರು ಇವರೆಲ್ಲ ಪ್ರಶ್ನೆಗಳನ್ನು ಮಾಡೋರಿದಾರ, ಇವರಿಗೆ ಅವಕಾಶಗಳು ಸಿಕ್ಕಿದ್ದು ಭಗವಂತ ನನ್ನಂಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದ. ಅವ್ರು ಯಾಕೆ ಕಟ್ಟಲಿಲ್ಲ ಪುಣ್ಯಾತ್ಮರು ಅನ್ನೋದು ಒಂದೇ ನನಗೆ ನೋವು. ಎಷ್ಟು ಶ್ರದ್ಧೆಯಿಂದ, ಎಷ್ಟು ಕಳಕಳಿಯಿಂದ ನೀವೆಲ್ಲ ಇವತ್ತೇನು ಪಾಲ್ಗೊಳ್ತಾ ಇದ್ದೀರಿ, ನಾನು ಸ್ವಾಗತ ಮಾಡ್ತೀನಿ. ನಾನು ಪ್ರಜಾಪ್ರಭುತ್ವವಾದಿ, ಡೆಮೋಕ್ರಸಿಗೆ ಗೌರವಿಸ್ತಕ್ಕಂಥ ರಾಜಕಾರಣಿ. ಆದ್ರೆ ನೀವು ಯಾಕೆ ಮಾಡಲಿಲ್ಲ ಪುಣ್ಯಾತ್ಮರು ಅನ್ನೋದೊಂದು ಪ್ರಶ್ನೆ ನಂದು. ನೀವು ಯಾರೇ ಕಟ್ಟಿದ್ರಿ ಅಂದ್ರೆ ನಾ ಗೋಣು ಹೊಳಿಸ್ತಿತ್ಲ ಕಡೆ ಆಯ್ತಪ್ಪ, ನಡೆದೋದ್ರು ಸಾಕಂತಿದ್ಯೋ. ಇಲ್ಲೆಲ್ಲ ಭಾಳ ಜನ ಹಿರಿಯರು ಮಹಾರಾಷ್ಟ್ರಕ್ಕೆ ಹೋಗಿ ಕಾಲು ಬಿದ್ದು ಕಬ್ಬು ಕಳಿಸೋ ಪರಿಸ್ಥಿತಿ ಒಬ್ಬ ಕಬ್ಬು ಬೆಳೆಗಾರನಾಗಿ ನಾನು ಅನುಭವಿಸಿದ್ದೇನೆ. ಅದು ಸಿದ್ದೇಶ್ವರ ಇರ್ಬೋದು, ನಳದೂರು ಭವಾನಿ ಇರ್ಬೋದು, ಸಾಂಗ್ಲಿ ಕೊಲ್ಹಾಪುರ ಕಡೆ ಇದ್ದಂತೂ ಇರ್ಬೋದು, ಜಳಗಾವ್ಗೆ ಬೆಲ್ಲ ಮಾರ್ಲಕ್ಕೆ ಹೋಗಿ 2 ದಿನ ಬಿದ್ದಿರ್ಬೋದು, ಪುಣಾದಾಗ ಹೋಗಿ ಬೆಲ್ಲ ಮಾರ್ಲಕ್ಕೆ ಅಡ್ತೆಗೆ 4 ದಿನ ಇದ್ದು ಬಂದಿರ್ಬೋದು. ಇವೆಲ್ಲ ಅನುಭವಿಸಿದ್ದೇವೆ ನಾವು. ದುಲಂಗಿ ಬಸವಣ್ಣನ ಬಲ್ಲಿ, ವಿಭೂತಿ ಅಣ್ಣನ ಬಲ್ಲಿ ಸಾಲ ತಗೊಂಡು ಸಾಲನೇ ಮುಟ್ಲಾರ್ದಂಥವ್ರು ಸಹಿತ ನಾವೆಲ್ಲ ಇಲ್ಲಿದ್ದೀವಿ. ಎಂದ್ರೆ ಸಾಲ ಮುಟ್ಟ್ಯದನ್ನ ನಮ್ಮದು. ಅಡ್ತೆ ಹೋಗಿ ಚಹಾ ಕುಡಿದು ಬಸವಣ್ಣ ಏಟಾಗಿ ಅದು ಲೆಕ್ಕ ಕೇಳಿದ್ರೆ ನಿಮ್ಮ ಲೆಕ್ಕ ಎಂದು ಮುಟ್ಟಂಗಿಲ್ಲ, ಸುಮ್ಮ ಹೊರತೆ ಹೇಳ್ತಿದ್ರು. ಇದು ಅನುಭವಿಸಿದೀವಿ ನಾವು. ಮಹಾರಾಷ್ಟ್ರದಾಗ ಉಚ್ಚಲತ್ ಕರೀತಾರೆ, ಅಡ್ವಾನ್ಸ್ ಎಂದ್ರೆ ನಮ್ಮ ಸಾಲ ಮುಟ್ಟ್ಯಾವ. ನಂದು ಇವತ್ತಿನ ಸಹಿತ ಸಾಲ ಮುಟ್ಟಿಲ್ಲ ಅವ್ರು. ಬಸವಣ್ಣ ಅಂತ ಬಿಟ್ಟು ಬಿಡುವತ್ತೇಳಿ ದುಲಂಗಿಯವರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಅವರು ವಿಭೂತಿಯವರಾಗಲಿ ಬಹಳ ಜನ ಅವರು ಇವರು ಅಂತಲ್ಲ, ಈ ಕಷ್ಟ ಅನುಭವಿಸಿದೀವಿ ನಾವು. ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಬರಲಿ ಇಲ್ಲಿ ಅಂಥೇಳಿ ಈ ಫ್ಯಾಕ್ಟ್ರಿ ಮಾಡಿದ್ದೀವಿ. ನಮ್ಗಿಂತ ಮೊದಲು ಫ್ಯಾಕ್ಟ್ರಿ ಮಾಡಿದವರು ಅದರಲ್ಲಿ ಇಂಡಿಯನ್ ಶುಗರ್ಸ್ ಮಹಾರಾಷ್ಟ್ರದವ್ರು ಬಂದ್ ಮಾಡ್ಯಾರ. ನಾನು ಸ್ವಾಗತಿಸ್ತೀನಿ ಅದಕ್ಕೆ. ಜಮಖಂಡಿ ಸಿದ್ದು ನಮ್ಗೂಡ್ರು ಬಂದ್ ಮಾಡಿದ್ರು. ಕೊಯಿಮುತ್ತೂರದಿಂದ ಬಂದು KPR ಮಾಡೋದ್ರು. ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ JT ಪಾಟೀಲ್ರು, HK ಪಾಟೀಲ್ರು, ನಾವೇನಿದ್ದೀವಿ ಎಲ್ಲರೂ ಕೂಡಿ ಮನಾಲಿ ನಾವು ಆಲಮೇಲ್ ಭಾಗದಾಗ ಅದನ್ನು ಮಾಡಿಸಿದ್ರು. ಆ ಕಡೆ ಹೊಸದಾಗಿ ಕಾರ್ಖಾನೆಗಳಾಗ್ಯಾವ, ರೇಣುಕ ಆಗ್ಯದ. ಅದ್ರ ಕಾರ್ಖಾನೆಗಳ ಸ್ಥಿತಿ ಗೊತ್ತದ ನಿಮಗೆ. ಭೀಮಾ ಬ್ಯಾಸಿಂದಾಗ 8 ಸಕ್ಕರೆ ಕಾರ್ಖಾನೆಗಳದಾವ. ಅವ್ರು ಯಾರ್ಯಾರಿಗೆ ಮಾರಿ ಹೋದ್ರು. ನಿಮ್ಮ ಇಂಡಿಯನ್ ಶುಗರ್ಸ್ ಪರಿಸ್ಥಿತಿ ಏನಿತ್ತು ನಿಮಗೆ ಗೊತ್ತದ. ಮತ್ತೊಬ್ಬರ ಹೆಸರಲ್ಲೇ ಸಾಲ ತಗೊಳ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು ಕಾರ್ಖಾನೆಯವ್ರಿಗೆ. ನಾವು ಯಾರ್ದಾರೆ ಮತ್ತೊಬ್ಬರ ಹೆಸರಲ್ಲೇ ಸಾಲಾಗೆಲ್ಲ ತೊಗೊಂಡಿದ್ದೀವನ್ನ. ಹಿರೇಬೇನೂರು ಸಕ್ಕರೆ ಕಾರ್ಖಾನೆ 255 ಲಕ್ಷ ರೂಪಾಯಿ ಸೇರಿ ತಗೊಂಡು ಸಿದ್ದೇಶ್ವರ ಬ್ಯಾಂಕಿಗೆ ಎಷ್ಟು ದಿನ ಅವ್ರು ಅಳೆದಾಡ್ರಿ ಅನ್ನೋದು ನೆನಪದ ನಿಮ್ಮ ಯಾರಿಗಾರೆ? ನೆನಪು ಮಾಡ್ಕೋಬೇಕಾಗ್ತದೆ ನೀವು. ಅವು ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ತೊಂದರೆ ಆಗ್ತದೆ. ಲೋಕಮಂಗಲ್ 1 ವರ್ಷ ಫ್ಯಾಕ್ಟ್ರಿನೇ 2 ತಿಂಗಳು ನಡೆಸಿ ಬಂದಿಟ್ಟದ್ದು. ಅದು ತಡವಾಳ್ 1 ವರ್ಷ ನಡೆಸಲೇ ಇಲ್ಲ. ಫೆಫ್ಟೆಕ್ ಹಣೆಬರಿ ಅನ್ನೋದು ನಿಮಗೂ ಗೊತ್ತದೆ. ಸಂಕಷ್ಟದ ಕಾರ್ಖಾನೆಗಳದಾವ ಇವತ್ತು. ಆ ಬಡ್ಡಿ, ಆ ಕಂತ, ರೈತರ ಪೇಮೆಂಟ್, ಮೇಂಟೆನೆನ್ಸ್, ಆದರೂ ಸಹಿತ 1,000 ಕುಟುಂಬ ಕಡಿದುಕೊಂಡವ್ರು ಹೋದರು. ಅವರು ಸಹಿತ ಮೊದಲ ಹಿರೇಬೇನೂರು ಮಾಡಾಳ ಇವ್ರೆಲ್ಲ ಪ್ರಯತ್ನ ಮಾಡಿದವ್ರೆ. 10,000 ಮಂದಿಗೆ ಅಪರೋಕ್ಷವಾಗಿ ಸಹಾಯ ಆಗ್ತದೆ. ಕಬ್ಬು ಬೆಳೆಗಾರರಿಗೆ, ಬೇರೆ ಬೇರೆ ಅನೇಕ ಜನರಿಗೆ ಅದರ ರೀತಿ ಒಳಗೆ ಸಹಾಯ ಆಗ್ತದೆ. ಸೊ ಅದಕ್ಕಾಗಿ ಈ ಕಾರ್ಖಾನೆಯನ್ನು ಉಳಿಸಿ ಬೆಳೆಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಾನು ತಪ್ಪು ಮಾಡೀನಿ ಒಂದು ಹೋಸಲ. ಈ ಚುನಾವಣೆ ನಿಲ್ಲಬಾರ್ದಾಗಿತ್ತು. ನನ್ನ ಆತ್ಮೀಯ ಗೆಳೆಯ ಸುಧೀರ್ ನೆನೆಸ್ತಿರ್ತೀನಿ ಯಾವಾಗರೆ. ಅವ ಬಂದು ನನಗೆ ಹೇಳಿ ಹೋಗಿದ್ದ, ಬಿಟ್ಟು ಬಿಡೋಣ ಇವತ್ತು. ಯಾಕಂದ್ರೆ ಇವತ್ತು ಆ ಮನುಷ್ಯ ಬಬಲೇಶ್ವರದಾಗ ಆರಾಮಿದ್ದ. ಈ ಫ್ಯಾಕ್ಟ್ರಿಗೆ ಸಿಕ್ಕು ಒದ್ದಾಡಿ ಸಾಯ್ತಾರೆ ಬಿಜಾಪುರದಾಗ ಹಿರೇಬೇನೂರದವ್ರು. ನನ್ನ ಬಲ್ಲಿ ಮಲ್ಲುಗೌಡ್ರ ಬಲ್ಲಿ ಬಂದು ಅವ ಎಂಥ ಮನುಷ್ಯ ಸ್ವರ್ಗ ಸಾಯ್ಲಿಕ್ಕಾಗ್ಯಾನ. ಕಾರ್ಖಾನೆ ಮನುಷ್ಯಗೆ ಸ್ವರ್ಗಿಸ್ತದ.
ಸುಮ್ಮನೆ ನಾವೆಲ್ಲ ಅಧಿಕಾರ ಇದೈತೇಳಿ ಯಾರೋ ಸಾಲ ಕೊಡ್ತಾ ಇರ್ತೇವೆ ನಡೆಸ್ಲಾಕತ್ತಿದ್ದೇವೆ, ಇಲ್ಲಾಂದ್ರೆ ಬಂದು ಬೀಳ್ತಿತ್ತು. ಸಾಲ ಮಾಡಿದ್ದೇವೆ ನಾವು, ಸಾಲ ಮಾಡಲೇಬೇಕಾಗ್ತದೆ. ಸಾಲ ಮಾಡೋದು ಆಗಲಿಲ್ಲ ಅಂದ್ರೆ ಕಾರ್ಖಾನೆ ನಡೆಸೋದು ಆಗಂಗಿಲ್ಲ. ಈ ವರ್ಷ 3 ಲಕ್ಷ ಕ್ರಶ್ ಆಗ್ಯದ, 2700 ಪೇಮೆಂಟ್ ಕೊಟ್ಟಿದ್ದೀವಿ. ಮೇಂಟೆನೆನ್ಸ್ ಅದ, HNT, ಅನ್ಹೆಲ್ದಿ ಕಾಂಪಿಟೇಷನ್ ಅದ. ಇವೆಲ್ಲ ಸರಿದೂಗಿಸೋದ್ ಬಳಕ ನೀವು ಸಾಲ ಕಂತ ಮತ್ತು ಬಡ್ಡಿ ಎಲ್ಲಿದ್ ಕಟ್ಟೋರು. ಏನು ಇಲೆಕ್ಷನ್ ಮುಗಿತದಲ್ಲ, ಮುಗಿದ ಬಳಕ ಮಾರ್ಚ್ 31 ಕಟ್ಟಬೇಕು ನಾವು 55 ಕೋಟಿ. ಇಲ್ಲಿಕಂದ್ರೆ NP ಆಗ್ತದೆ. NP ಆಯ್ತದ, ನಾಳೆ 1 ರೂಪಾಯಿ ಸಾಲ ಯಾರಿಗೆ ಕೊಡಂಗಿಲ್ಲ. ನಾ ಕರೆ ಹೇಳ್ತೀನಿ, ಸರ್ದಿ ಬಿಡ್ತಿದ್ದ ಎಥನಾಲ್ ಪ್ಲಾಂಟ್ ಮಾಡ್ರಿ ಅಂತ ಹೇಳಿ GB ಒಳಗೆ ಎಲ್ಲರೂ ಒತ್ತಾಯ ಮಾಡಿದ್ರೆ ಎಥನಾಲ್ ಪ್ಲಾಂಟ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 115 KLPD, 159 ಕೋಟಿ. ಆ ಎಥನಾಲ್ ಆಯ್ತು ಅಂದ್ರೆ ಮುಂದಿನ ದಿನಮಾನ ಒಂದು ಸ್ವಲ್ಪ ಲಾಭ ಆಗುತ್ತೆ ಅಂತ ಹೇಳಿ ಅದು ಮುಂದಿನ ಮಾರ್ಚ್ ಒಳಗೆ ಸಿವಿಲ್ ಕೆಲಸ ಮುಗಿತದ. ಮೇ ಜೂನ್ದಾಗ ಡಿಸ್ಟಿಲರಿ ಕೆಲಸ ಮುಗಿತದ. ನವೆಂಬರ್ ಮುಂದಿನ ವರ್ಷ ಏನದ, ಈ ನವೆಂಬರ್ದಾಗ ಬಾಯ್ಲರ್ ಮುಗಿಸಿ ಮುಂದಿನ ವರ್ಷ ಸೀಸನ್ ಸ್ಟಾರ್ಟ್ ಮಾಡ್ತೀವಿ. ಆ ಡಿಸ್ಟಿಲರಿ ನಿಮ್ಮ ಫ್ಯಾಕ್ಟ್ರಿ ಇದು ಮತ್ತು ಅದು ಇವತ್ತು ಇದ್ರದ್ದು ವ್ಯಾಲ್ಯೂ ಮಾಡಿದೇವೆ ಅಂದ್ರೆ ಎರಡೂ ಕೂಡಿಸಿ 6,500 ಕೋಟಿ ರೂಪಾಯಿ ಆಗ್ತದೆ. ಮಾರೋಣ ಮತ್ತು ನೀವೆಲ್ಲರೂ ಒಪ್ಕೊಂಡ್ರೆ ಅಂದ್ರೆ ಮಾರೋಣ 6,500 ಕೋಟಿ ರೂಪಾಯಿ ಬರ್ತದೆ. ಎಲ್ಲ ಸಾಲನೂ ಮುಡ್ಸೋಣ, ಮತ್ತು ನಿಮ್ಮದೇನು 2,000 ರೂಪಾಯಿ ತುಂಬಿದ್ರಲ್ಲ, ನಿಮ್ಮ ಶೇರ್ ವ್ಯಾಲ್ಯೂ ಏನು ಲ್ಯಾಪ್ಸ್ ಆಗಿತ್ತು, 1 ಲಕ್ಷ ರೂಪಾಯಿ ನಿಮ್ಗೆ ಶೇರ್ ಬರ್ತದೆ. 1 ಲಕ್ಷ ರೂಪಾಯಿ ಸ್ಕೆಲ್ಟನ್ ಆಗಿ ಜೀವ ಕಳ್ಕೊಂಡಿತ್ತು, ಅದಕ್ಕೆ ಹೊಣ್ಣು ಕೊಡೋಣ ಅಂದ್ರೆ ನೀವೆಲ್ಲರೂ ಕೂಡಿ ಮುಂದಿನ ಜೀವ ನಿರ್ಣಯ ಮಾಡೋಣ, ಮಾರಿಬಿಡೋಣ 6,500 ಕೋಟಿಗೆ. ನೀವೆಲ್ಲರೂ 1 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ, ಆರಾಮಿದ್ದು ಬಿಡ್ರಿ, ಮುಗಿದೋಗ್ಬಿಡ್ತದೆ. ಕೆಲವೊಬ್ರು ಏನೇನೇನೋ ಹೇಳ್ತಿರ್ತಾರೆ. ನಾನು ಎಂದೂ ಜೀವನದಾಗ ಉತ್ತರ ಕೊಡಂಗಿಲ್ಲ ಟೀಕೆ ಟಿಪ್ಪಣಿಗಳಿಗೆ. ನಾನು ಕತ್ತು ಶಕ್ತಿಯಿಂದ ಬೆಳೆದಾವಿದ್ದೀನಿ, ಕೆಲಸ ಮಾಡಿ ತೋರಿಸ್ತೀನಿ. ಇದಾಗಿಲ್ಲ, ಇದು ಮಾಡಬೇಕಾಗತ್ತೆ. ಅದಕ್ಕಾಗಿ ನಾನು ಅಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಕಾರ್ಖಾನೆ ಬೆಳೆಸಬೇಕಾದ್ರೆ ರೈತರು ಸಹಿತ ಸಹಾಯ ಮಾಡಬೇಕಾಗ್ತದೆ. ಇದು ನಿಮ್ಮ ಆಸ್ತಿ. ನೀವು ಚೇರ್ಮನ್ರು ಗೋಡೇಶ ಮಾತಾಡಿದ್ರೆ ಅವೆಲ್ಲ ಮನಸ್ಸಿನಾಗ ಇಟ್ಕೊಂಡು ಇದು ನಿಮ್ಮದನ್ನು ನಮ್ಗೆ ನೀವು ಬೆಳೆಸಬೇಕಾಗ್ತದೆ. ನಾನು ನೆಕ್ಸ್ಟ್ ಟೈಮ್ ಈ ಸಾಲ ತಗೊಂಡಿನ ಅಂತ ಹೇಳಿ ನಿಂತೀನಿ. ಆ ಸಾಲ ಕೊಟ್ಟವ್ರು ಪುಣ್ಯಾತ್ಮರು ನನಗೆ ಇಟ್ಟು ಪ್ರೆಷರ್ ಅದ, ನಿಮಗೂ ನೋಡಿ ಸಾಲ ಕೊಟ್ಟಿದ್ದೀವತ್ತು. ಕೋಆಪರೇಟಿವ್ದಾಗ ರಿಕವರಿ ಇರಂಗಿಲ್ಲ. ನಿಮ್ಗೆ ಇನ್ನೊಂದು ಸರ್, ಈ ಕೋಆಪರೇಟಿವ್ ಸಾಲ ಯಾಕೆ ಕೊಡಂಗಿಲ್ಲ ತಿಳ್ಕೊಂಡ್ರಿ ಅಂದ್ರೆ ಇದ್ರದ್ದು ರಿಕವರಿ ಆಗಂಗಿಲ್ಲ ಅಂಥೇಳಿ. ಆ ಸಾಲ ತೊಗೊಂಡವ್ರ ಬಲ್ಲಿದು ಇದನ್ನ ಕಟ್ಟಲಿಲ್ಲ ಅಂದ್ರೆ ಇವತ್ತಿನ ತನ ಏನು ಸಾಲ ತೊಗೊಂಡು ಕಟ್ಟಿದೇವಲ್ಲ, ನಮ್ಮ ಸಾಲ ಇಟ್ಟದ ಅದಕ್ಕಿಂತ ಹೆಚ್ಚಿಗೆ ಬಡ್ಡಿ ಕಂತ ಕಟ್ಟಿದ್ದೇವೆ ನಾವು 307 ಕೋಟಿ ರೂಪಾಯಿ. ಆ 300 ಕೋಟಿ ರೂಪಾಯಿ ಲಾಭ ಅಲ್ಲ. ಅದೇ ಪ್ರೈವೇಟ್ದವ್ರದ್ದು ಇತ್ತು ಅಂದ್ರೆ ಆ 300 ಕೋಟಿ ಅವ್ರಿಗೆ ಉಳಿತಿತ್ತು. ಇಲ್ಲ, ನಾವು ಒಂದಿನಾನು 1 ಮಾರ್ಚು ತಪ್ಪಿಸಿಲ್ಲ. ನಾವು ಕರೆಕ್ಟ್ ಇದೇವು. ಬಡ್ಡಿ ಮತ್ತು ಕಂತ 37 ಕೋಟಿ ರೂಪಾಯಿ ಬಡ್ಡಿ ಆಗ್ತದೆ, 18 ಕೋಟಿ ರೂಪಾಯಿ ಕಂತ. ನೀವೇನು ಸಾಲ ತೊಗೊಂಡ್ರಿ ಎಲ್ಲ ಕಡೆ ನ್ಯಾಷನಲೈಸ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್, ಸಾಲ ಬ್ಯಾಂಕ್ ಕಟ್ಟಬೇಕಾಗ್ತದೋ ಇಲ್ಲ. ಸೊ ಆ ಕೆಲಸ ನಾವು ಮಾಡಿದ್ದೀವಿ. ಅದಕ್ಕಾಗಿ ನಿಮ್ಮ ಸಹಕಾರ ಇರಲಿ ಅಂತ ಕೇಳಕ್ಕೆ ಬಂದಿನಿ ನಾನು. 15-16 ಸಾವಿರ ರೈತರವರ. ಆದರೆ ವಾಮ ಮಾರ್ಗದಿಂದ ಚುನಾವಣೆ ಮಾಡ್ಬೋದಾಗಿದ್ರೆ ಬರೀ ಒಂದು 400-500 ಫುಟ್ ಹುಡ್ತಿದ್ರಿ. ಇಲ್ಲಿ ಕಬ್ಬು ಕಳಿಸಿದವ್ರು ಮಾತ್ರ ಚುನಾವಣೆ ನಿಲ್ಲಕ್ಕೂ ಅಧಿಕಾರ ಅದ, ಮತ ಹಾಕ್ಲಿಕ್ಕೆ ಅಧಿಕಾರ ಅದ. ಆದ್ರೆ ನಾನು ಹಂಗೆ ಮಾಡ್ಲಿಕ್ಕೆ ಹೋಗಲಿಲ್ಲ. GB ಯಾರ್ಯಾರು ಬಂದಾರ ಅವ್ರಿಗಾರ ಅವಕಾಶ ಇರಲಿಲ್ಲ. ಪತ್ಯ ವಿಠಲ್ ಒಡಗವ್ರ ಕಬ್ಬು ಕಳಿಸಿದವ್ರಿಗೆ ಮಾತ್ರ ವೋಟ್ ಹಾಕ್ಲಿಕ್ಕೆ ಮತ್ತು ಚುನಾವಣೆ ನಿಲ್ಲಕ್ಕೆ ಬರ್ತಿತ್ತು. ಇದರ ಕೆಲವೊಬ್ಬರಿಗೆ ರಿಜೆಕ್ಟ್ ಮಾಡಿಸ್ಬೋದಾಗಿತ್ತು. ಆದ್ರೆ ನಾನೇ ಏನು ಹೇಳಿನಂದ್ರೆ ಈ ಸರ್ತಿ ಒಬ್ಬರಿಗೂ ರಿಜೆಕ್ಟ್ ಮಾಡಿಬಿಡ್ತೀವಿ. ಅಲ್ಲಿ ಒಮ್ಮೆ ಇಲೆಕ್ಷನ್ ಅಲ್ಲಿ ಜನ ಯಾರು ಒಳ್ಳೆಯವ್ರದಾರ ಈಗ ಮತ ಹಾಕ್ತಾರೆ. ನಾವು ಏನಾರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ರಿ, ಏನು ತಪ್ಪಿಲ್ಲ. ಶಿಕ್ಷೆ ಕೊಡೋ ಸಂಬಂಧ ನೀವಿದ್ದೀರಿ, ಇದ್ರ ಮಾಲೀಕರಿದ್ರಿ. ಇಲ್ಲಿ ಒಳ್ಳೇದಾಗ್ಯದ ನಿಮ್ಮ ಮನಸ್ಸಿಗೆ ಅನಿಸ್ತು ಅಂದ್ರೆ ಸಹಾಯ ಮಾಡ್ರಿ. ಇಲ್ಲ ಇವ್ರ ಕೈಯಾಗಿ ಇದು ಮುಂದೆ ಹಾಳಾಗ್ತದೆ ಅನ್ಸಿದ್ರೆ ಮತ್ತೆ ಯಾರಿಗಾರ ಒಳ್ಳೆಯವರು ಇದ್ರು ಅಂದ್ರೆ ನಮ್ಕಿಂತ ಅವ್ರ ಕೈ ಕೊಡ್ರಿ. ನಮ್ದೇನು ತಕರಾರಿಲ್ಲ. ನಾನು ಮತ ಕೇಳಕ್ಕೆ ಬಂದಿಲ್ಲ, ನಿಮ್ಮನ್ನ ಆದದ್ದನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿನ. ಇನ್ನ 2-3 ದಿನ ಟೈಮ್ ಅದ. ನಿಮ್ಗೆ ಯಾರು ಚಲೋ ಅನ್ನಿಸ್ತಾರ,
ಈ ಕಾರ್ಖಾನೆ ಏನು ಕಟ್ಟ್ಯಾರ ಇದಕ್ಕೆ ಹೊಗೆ ಹಾರಿಸೋದು ಬಂದ್ ಅನ್ನೋದಂಥವ್ರು ಯಾರದಾರ, ಇದಕ್ಕೆ ನಡೆಸೋರು ಯಾರದಾರ, ಎಟ್ಟೆ ಕಷ್ಟ ಬಂದರೂ ಇದನ್ನು ತಮ್ಮದು ಅಂತ ತಿಳ್ಕೊಂಡು ನಡೆಸೋರು ಯಾರದಾರ, ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆಯಿಂದ ಕೈ ಮುಗಿದು ಕೇಳಕ್ಕೆ ಬಂದೀನಿ ನಾನು. ಅಷ್ಟು ಸಹಾಯವನ್ನು ಮಾಡ್ರಿ. ಮುಂದಿನ ದಿನಮಾನದಾಗ ನಾನು ಭಾಳ ಮಾತಾಡುವಂಥ ತೆಲುಗು ಇದ್ರೂ ಸಹಿತ ಒಂದು ಬಹಳ ಸೂಕ್ಷ್ಮವಾಗಿ ಹೇಳಬೇಕಾಗ್ತದೆ. ಯಾರು ಏನೇ ಮಾಡಿದ್ರು ಸಹಿತ ಬಸವಣಿಗೆ ಬಿಟ್ಟಿಲ್ಲ ಈ ಜಗತ್ತು, ನಮ್ಮಂಥವ್ರು ಯಾರು ಬಿಡ್ತಾರೆ? ಆದರೆ ಭಗವಂತನೇ ನಿರ್ಣಯ ಮಾಡಬೇಕು ಯಾರ ವ್ಯಕ್ತಿತ್ವ ಏನೋ, ಯಾರ ಹಿನ್ನೆಲೆ ಏನೋ. ನಾನು ಇವ್ರಂಗೆ ಒಂದು ಸಲ ಸಿಕ್ಕು 11 ತಿಂಗಳ ಡಿಸ್ಕ್ವಾಲಿಫೈ ಆದಂಥ ಮಂತಂದಾಗ ಹುಟ್ಟಿಲ್ಲ. ನಾನು ಯಾವ ಪಕ್ಷನಾಗ ಹುಟ್ಟಿನೋ ನನ್ನ ಜೀವನದ ಕೊನೆ ದಿನ ಅಲ್ಲೇ ಕಳಿತೀನಿ ಅಂತಕ್ಕಂಥ ಸಿದ್ಧಾಂತದ ರಾಜಕಾರಣ ಮಾಡ್ದಾಗ ಇದನ್ನ ಇಂಥವ್ರಿಂದ ಕಲಿಯೋ ಅವಶ್ಯಕತೆ ನನಗಿಲ್ಲ. ನಾನು ರಾಜಕಾರಣ ಜನಹಿತಕ್ಕಾಗಿ ಮಾಡೀನಿ. ಈ ತಾಲೂಕಿನೊಳಗೆ ಏನಾಗಿಲ್ಲ ಅದನ್ನು ಮಾಡಿ ತೋರಿಸ್ಬೇಕಂತ ಚಿಂತನೆ ಇಟ್ಕೊಂಡು ರಾಜಕಾರಣವನ್ನು ಮಾಡಿದ್ದೀವಿ. ನನಗೆಲ್ಲ ಶಕ್ತಿ ತುಂಬಿದವರು, ಹಿರಿಯರು, ಸಣ್ಣವರು ಎಲ್ಲರೂ ಕೂಡಿ ಮಾಡಿದ್ದಾರೆ. ಆಮೇಲೆ ಒಂದು ಕಡೆ ಇಲ್ಲ, ಎಲ್ಲ ಸಮಾಜದವ್ರಿಗೆ ಅವಕಾಶ ಕೊಡ್ಬೇಕಾಯ್ತು. ನಾನು ಸಕ್ಕರೆ ಕಾರ್ಖಾನೆಗೆ ಯಾರಿಗೆ ಕೊಡ್ಬೇಕು ಅಲ್ಲಿ ಕೊಡ್ತೀನೋ, ಕರ್ನಾಟಕ ಸರ್ಕಾರದಾಗ ಯಾರಿಗೆ ಕೊಡ್ಬೇಕು ಅಲ್ಲಿ ಕೊಡ್ತೀನೋ, ಬೇರೆ ಬೇರೆ ಸಂಘ ಸಂಸ್ಥೆದಾಗ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತಕ್ಕಂಥ ನಿರ್ಣಯ ಮಾಡ್ತೀನಿ ನಾನು. ಸುಮ್ಮನೆ ಎಲ್ಲ ಹತ್ರ ಎಲ್ಲ ಕೊಲಾಬ್ರೇಷನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಎಲ್ಲ ಸಮಾಜಕ್ಕೆ ಎಲ್ಲೆಲ್ಲಿ ಎತ್ತಿಡ್ತೀನಿ ಅನ್ನೋದು ಅದು ಇವ್ರಿಗೆ ಗೊತ್ತದ. ಅದು ಯಾರು ಎಂದೂ ಜೀವನದಾಗ ಯಾಕೆ ಕುರ್ಚಿ ಮೇಲೆ ಕೊಡ್ತಿದ್ಲ ಅವ್ರಿಗೆಲ್ಲ ಒಯ್ದಲ್ಲಿ ಕೊಡ್ಸಿನ, ಅದನ್ನು ಯಾರಿಂದ ಕಲಿಬೇಕಾಗಿಲ್ಲ ನನ್ನ ಜೀವನದಾಗ. ಅದಕ್ಕಾಗಿ ಆ ಸೂಕ್ಷ್ಮ ಮಾತನ್ನು ಹೇಳಿ ಇವತ್ತು ಬಹಳ ಜನ ಈ ತಾಲೂಕಿನ ಅರ್ಹರು ಚುನಾವಣೆ ಸ್ಪರ್ಧೆ ಮಾಡ್ಬೋದಾಗಿತ್ತು. ಬರೀ ಸ್ಪರ್ಧೆ ಮಾಡಿದವ್ರ ಬಗ್ಗೆ, ವಿಡ್ರಾಲ್ ಮಾಡಿದವ್ರ ಬಗ್ಗೆ ಮಾತಾಡೋಂಗಿಲ್ಲ. ಬಹಳ ಯೋಗ್ಯತಾವಂದ್ರಿದ್ರು, ಆದರೆ ಅವ್ರು ಯಾರೂ ನಿಂದಿರಲಿಲ್ಲ. ಅವರು ಯಾಕೆ ನಿಂತಿಲ್ಲ ಅಂದ್ರೆ ನನಗೇ ಫೋನ್ ಮಾಡಿ, ಪುಣ್ಯಾತ್ಮ ನೀ ಕಟ್ಟಿ ತಗೊಂಡ್ರೆ ನಿಮ್ಮ ಪೆನಲ್ದಾಗ ತಗೋ, ಇಲ್ಲ ಅಂದ್ರೆ ದೇವರ ಸ್ಮರಿಸಿ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ, ದೂರ ರೀತಿ ಅಂತ ಹೇಳಿ ಯಾರ್ಯಾರು ಅಂಥವ್ರೆಲ್ಲ ಮಾಡ್ಯಾರ ನಾನು ಅವರಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಭಾಳ ಹಿರಿಯರದಾರ, ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ. ಅವ್ರ ನಂತರ ದೊಡ್ಡವ್ರು ಯಾರು ಅಂದ್ರೆ ಚುನಾವಣೆ ಸ್ಪರ್ಧೆ ಮಾಡ್ಯಾರ, ಆದರೆ 28 ಮಂದಿ ವಿಡ್ರಾಲ್ ಮಾಡ್ಕೊಂಡಾರ. ಒಂದು ವಿಶ್ವಾಸ ಇಟ್ಟು ನಮ್ಮೆಲ್ಲರ ಮೇಲೆ, ಇಲ್ಲ ಇದು ನಮ್ಮ ಸರ್ಕಾರ ಮಾಡ್ತೀವಿ ಅಂತೇಳಿ. ಅದಕ್ಕೆ ನಾನು ಅವರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಈ ಸಂಸ್ಥೆಗೆ ನಮ್ಮೆಲ್ಲರಿಗೇನು ಉಪಕಾರ ಮಾಡ್ಯಾರ ಅವರಿಗೂ ಸಹಿತ ನಾನು ಸ್ಮರಿಸ್ತೀನಿ. ಇನ್ನು ಮೂರನೇದಾಗಿ ಬ್ಯಾಲೆಟ್ ಪೇಪರ್ ಪ್ರಿಂಟ್ ಆಗ್ಯಾವ, ಆದರೂ ಸಹಿತ ಮತ್ತೆ ಸಹಾಯ ಮಾಡಬೇಕಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಇವತ್ತು ದಾನಮ್ಮ ಕೈಲಿ ಬಂದಿದ್ದಾರೆ. ಹೋದ 5 ವರ್ಷ ನಮ್ಮ ಜೊತೆಗೆ ನನ್ನ ಹಿರಿಯ ಸೋದರಿಯಾಗಿ ಭಾಳ ಬದ್ಧತೆಯಿಂದ ID ಕುಟುಂಬ, BK ಪಾಟೀಲ್ರ ಕುಟುಂಬ ನಮ್ಗೆ ಸಹಾಯ ಮಾಡಿದ್ದಾರೆ. ಇವತ್ತು ಮತ್ತೆ ಈ ಚುನಾವಣೆ ಮತ್ತೊಬ್ಬರು ಯಾರು ಇಲ್ಲಿ ಬರ್ತಿರ್ಲಿಲ್ಲ ಅವರು. ಆದ್ರೆ ಎಂಥ ದೊಡ್ಡ ಮನಸ್ಸದಂದ್ರೆ, ಇಲ್ಲ ನೀವೆಲ್ಲರೂ ಕೂಡ ತೀರ್ಮಾನ ಮಾಡಿರಿ ಅಂದ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನೋ, ನಿಮ್ಮ ಈ ಪೆನಾಲ್ಕ್ಕೆ ಬೇಷರತ್ತಾಗಿ ಬೆಂಬಲವನ್ನು ಮಾಡ್ತೀನಿ ಅಂತ ಹೇಳಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಾನು ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರಾಂಜಲ ಮನಸ್ಸಿನಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅಧಿಕಾರಕ್ಕಿಂತ ಮನಸ್ಸು ದೊಡ್ಡದು ಭಾಳ ಇಂಪಾರ್ಟೆಂಟ್. ಅಧಿಕಾರ ಸಿಗ್ತದೆ ಹೋಗ್ತದೆ ಭಾಳ ದೊಡ್ಡದಲ್ಲ, ನಿಮ್ಮ ನಡವಳಿಕೆಗಳು ಭಾಳ ದೊಡ್ಡವು ಇರ್ತವೆ. ಆ ನಡವಳಿಕೆಗೆ ಇವತ್ತು ಅವರು ಪಾತ್ರ ಆಗಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೀನಿ. ಮುಂದಿನ ನಿರ್ಮಾಣದಲ್ಲಿ ಇದಕ್ಕಿಂತ ದೊಡ್ಡ ಗೌರವ ಅವ್ರಿಗೆ ಸಿಗ್ತದೆ. ರಾಜಕಾರಣದಾಗ ಯಾರು ತ್ಯಾಗಿಗಳದಾರ, ಈ ದೇಶ ಗಾಂಧೀಜಿಯನ್ನು ಯಾಕೆ ಗೌರವಿಸ್ತದೆ ಅಂದ್ರೆ ಅವರ ತ್ಯಾಗಕ್ಕಾಗಿ. ಅಂಥ ತ್ಯಾಗ ಅವ್ರು ಮಾಡಿದ್ದಾರೆ, ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಹಾಗೆ ನಿಮ್ಮೆಲ್ಲರ ಸಹಾಯದಿಂದ ಏನು ವಿಡ್ರಾಲ್ ಮಾಡಿಕೊಂಡ್ರು 5 ಜನ ಅವಿರೋಧ ಆಗಿದ್ದಾರೆ. ಪಾಪ ನನಗೆ ಅಪೇಕ್ಷೆ ಇತ್ತು ಕೆಲವೊಬ್ರು ಅವಿರೋಧ ಆಗಲಿ ಅಂಥೇಳಿ. ಶ್ರೂಡ್ ರಾಜಕಾರಣಿ ಇದ್ದಂದ್ರೆ ನಾನು ಒಂದು ಕೆಟಗರಿಗೆ ಅವಿರೋಧ ಮಾಡ್ಕೋಬೋದಾಗಿತ್ತು, ಆದ್ರೆ ನಾನು ಹಂಗೆ ಮಾಡೋಂಗಿಲ್ಲ. ಯಾವಾಗಲೂ ಚುನಾವಣೆಯನ್ನು ನೇರವಾಗಿ ಎದುರಿಸ್ತಕ್ಕಂಥವ್ರು ನಾವು. ಇಲ್ಲಿ 5 ಜನ ಅಭ್ಯರ್ಥಿಗಳು ಇವತ್ತು ಅ ವರ್ಗ, ಡ ವರ್ಗ, ST ಕೋಆಪರೇಟಿವ್ ಸಂಸ್ಥೆಗಳ ಮುಖಾಂತರ ಬರೋರು. ಇವತ್ತು 5 ಜನ ಒಬ್ಬೊಬ್ಬರಾಗಿ ನಮ್ಮ ಕಾರ್ಖಾನೆ ಉಪಾಧ್ಯಕ್ಷರು ಮೊದಲು ಇವತ್ತು ಡ ವರ್ಗದಾಗ ನಿಮ್ಮೆಲ್ಲರ ಸಹಾಯದಿಂದ ಅವಿರೋಧ ಆಗಿದ್ದಾರೆ. ನಾನು ಅವರಿಗೆ ವಿಶ್ವನಾಥ್ ಕೂಡ ಬಿರಾದರ್ ಅವರು ಇಂಡಿ ನಗರದ ಒಂದು
ಪ್ರತಿಷ್ಠಿತ ಮಂಥನ ಅವ್ರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಸುರೇಶ್ ಗೌಡ ಪಾಟೀಲ್ರು ಬುಳ್ಕೇಡ್ ST ಕ್ಯಾಟಗರಿ ಒಳಗೆ ಇವತ್ತು ಅವಕಾಶ ಆಗ್ಯದ. ನಿಮ್ಮೆಲ್ಲರ ಪದದಿಂದ ಅವಿರೋಧ ಆಯ್ಕೆ ಆಗಿದ್ದಾರೆ. ಅವರಿಗೂ ಸಹಿತ ನಾನು ವಿಶೇಷವಾದಂಥ ಅಭಿನಂದನೆಗಳು. ಹಾಗೆ ಆ ಕ್ಯಾಟಗರಿ ಒಳಗೆ ಇವತ್ತು ಹಿರಿಯರಾದ ಜಡ್ಡಬಣ ರೌಳಿಯವರು ಆಯ್ಕೆ ಆಗಿದ್ದಾರೆ. ಅವರಿಗೂ ನಾನು ವಿಶೇಷವಾದಂಥ ಅಭಿನಂದನೆಗಳು. ಈ ತಾಲೂಕಿನ ಸಹಕಾರಿ ರಂಗದಲ್ಲಿ ಅನೇಕ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂಥವರು PLD ಬ್ಯಾಂಕಿನ ಅಧ್ಯಕ್ಷರು. ಇಲ್ಲಿ ನಿಮ್ಮಲ್ಲಿ ಅರ್ಬನ್ ಬ್ಯಾಂಕ್ ಮುಗಿದು ಹೋಗಿತ್ತು. ಅದು ಅಪಸಭಗೌಡ್ರನ್ನ ಇವ್ರನ್ನ ನೆನಪಿಸ್ಕೋತೀನಿ. ಒಳ್ಳೆ ಅದಕ್ಕೆ ರೀಬರ್ತ್ ಕೊಟ್ಟು ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಿರಿಯ ಸಹಕಾರಿ ಧುರೀಣರು ಅವರಿಗೆ BM ಕೋರಸ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಬರಡೋಲದ ಇನ್ನೊಂದು ಪ್ರತಿಷ್ಠಿತ ಮಂಥನ ನಮ್ಮ ಕೋಣ ಇಲ್ಲೇ ಬಂಗಾರ ಅಂಗಡಿ ಮಾಡಿ ಚರ್ಚಾಣದಲ್ಲಿ ಇದ್ದಾರೆ. ಬರಡೋಲದೊಳಗೆ ನಮ್ಮ ವಿಶ್ವನಾಥ್ ಕೂಡ ಬಿರಾದರವರು ಸಹಕಾರಿ ಸಂಸ್ಥೆಗಳು 31 ಸೊಸೈಟಿ ಇದ್ದು ಅವರು ಸಹಾಯ ಮಾಡಿದ್ದಾರೆ. ಅವರು ನಿಂತಿದ್ದಾರೆ. ಅವರಿಗೆ ಬಹಳ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವರೆಲ್ಲರಿಗೆ ಸಹಾಯ ಮಾಡಿದವರು ಯಾರ್ಯಾರು ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ಅವರು ಬಹಳ ಮಹತ್ವದವರು. ನಾನು ಅವರಿಗೆ ಬಹಳ ಕೃತಜ್ಞತೆಯಿಂದ ತ್ಯಾಗ ಮಾಡಿದ್ದಾರೆ. ಅವರು ನಾನು ಇವ್ರಿಗಿಂತ ಅವರಿಗೆ ಶ್ರೇಷ್ಠ ಅಂತ ಕರಿಬೇಕಾಗ್ತದೆ. ಇವರೆಲ್ಲ ಇವತ್ತು ಅವರಾಗಿ ಅಭಿನಂದಕರಾಗಿದ್ದರೆ ಅದಕ್ಕೆ ಮೂಲ ಕಾರಣೀಪೂರ್ತರು ಅವರು. ಅದಕ್ಕೆ ಅವರಿಗೆ ನಾನೆಲ್ಲರಿಗೂ ಭಾಳ ವಿಶೇಷವಾದಂಥ ಅಭಿನಂದನೆಗಳನ್ನ ಸ್ಮರಿಸ್ಕೋಬೇಕಾಗ್ತದೆ. ಅವರಿಗೆ ಭವಿಷ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೂ ಕೂಡ ಗೌರವಿಸ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ಚುನಾವಣೆಯ ಅಭ್ಯರ್ಥಿಗಳು ಈಗ ತಾನೇ MR ಪಾಟೀಲ್ರು ಬಂದರು. ಬಹುತೇಕ ಸಾರ್ವಜನಿಕ ಬದುಕಿನಲ್ಲಿ 3-4 ದಶಕ ಈ ತಾಲೂಕಿನ ಎಲ್ಲ ಜನರನ್ನ ಅತ್ಯಂತ ಪ್ರೀತಿಯಿಂದ, ಕರುಣೆಯಿಂದ, ಮಾತೃ ಹೃದಯದಿಂದ ಪ್ರೀತಿಸ್ತಕ್ಕಂಥ ವ್ಯಕ್ತಿತ್ವ. ಇಡೀ ಚುನಾವಣೆ ಪ್ರಕ್ರಿಯೆ ಪ್ರಾರಂಭಗೊಂಡಾಗಿನಿಂದ ನಮ್ಮೆಲ್ಲರ ತಾಯಿ ಸಮಾನರಾಗಿರ್ತಕ್ಕಂಥ ಅವರ ಮಾತೋಶ್ರೀ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿ 2 ದಿನಗಳ ನಂತರ ನಮ್ಮನ್ನು ಅಗಲಿದ್ದಾರೆ. ಅವರು ನಾವು ಅವ್ರಿಗೆ ಗೌರವವನ್ನು ಸಲ್ಲಿಸಿದ್ದೀವಿ. ಅವರ ಸಲುವಾಗಿ 1 ನಿಮಿಷ ಮೌನವನ್ನು ಆಚರಣೆ ಮಾಡಿದ್ದೀವಿ. ಆ ಭಗವಂತ ಅವರಿಗೆ ಸದ್ಗತಿಯನ್ನು ನೀಡಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಆ ತಾಯಿ ಆಶೀರ್ವಾದ ಆ ಕುಟುಂಬದ ಮೇಲೆ, ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ, ಅವರ ಚಿರಂಜೀವಿ MR ಪಾಟೀಲ್ರು ಈ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ನೀವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ಕಳಕಳಿಯ ಪ್ರಾರ್ಥನೆ. ಭಾಳ ಸರಳ, ಎಲ್ಲರನ್ನ ಬೆರೆಯುವಂಥವ್ರು. ನೀರು ಬಾಟ್ಲೆ ಹಾಕಿದ್ರೆ ಬಾಟ್ಲಿ ಆಕಾರ ಆಗ್ತದೆ, ಗ್ಲಾಸ್ನ ಹಾಕಿದ್ರೆ ಗ್ಲಾಸಿನ ಆಕಾರ ಆಗ್ತದೆ, ಮತ್ತೆ ಅದರ ಹಾಕ್ತೀರಿ ಅದರ ಆಕಾರದಿಂದ ಬದುಕತಕ್ಕಂಥ ಒಬ್ಬ ವ್ಯಕ್ತಿತ್ವ. ಅಂಥವ್ರಿಗೆ ನಿಮ್ಮ ಆಶೀರ್ವಾದ ಇರಲಿ. ಹಾಗೆ ಇನ್ನೊಬ್ಬರು ಆಲ್ಮೇಲ್ ಭಾಗದ ಸಿಂದಗಿಯ ಹಿಂದಿನೂ ನಿರ್ದೇಶಕರಿದ್ದರು. ಈಗ ಅವ್ರು ಆಗಲಿ ಅನ್ನೋದು ಅವರು ಒತ್ತಾಯ. ಅವರು ಒಲ್ಲತ್ತಿದ್ರು. ಅವರು ನಾನೇ ಜೂರಿಲೇ ಸಿಂದಗಿ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಹೋಸಲ ಅವಕಾಶ ಕೊಟ್ಟಿಲ್ಲ, ಅವ್ರಿಗೆ ಕೊಡಬೇಕಾಗ್ತಕ್ಕಂಥ ಚಿಂತನೆ ಇಟ್ಕೊಂಡು ಅವರಿಗೆ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಬಸವಣ್ಣ ಬನಸ್ರಿ ಅವರು ಗಣ್ಯ ವ್ಯಾಪಾರಸ್ಥರು ಆಲ್ಮೇಲ್ ಭಾಗದಾಗ ನಮ್ಗೆ ದೇಸಾಯರು ಹೇಳಿದ್ರು, ಆಲ್ಮೇಲ್ ದೇಸಾಯರು ಎಂಥವ್ರಿಗೆ ಆಯ್ಕೆ ಮಾಡಿರಿ ಅಂದ್ರೆ ಭಾಳ ಅತ್ಯಂತ ಯೋಗ್ಯತಾವಂದ್ರಿಗೆ ನೀವು ಆಯ್ಕೆಯನ್ನು ಮಾಡಿದ್ದೀರಿ ನಮ್ಮ ಭಾಗದಾಗ ಅಂತೇಳಿ ನನಗೆ ಭಾಳ ಸಂತೋಷದ ಅಂಥ ಹಿರಿಯ ವ್ಯಕ್ತಿತ್ವದವರು ಇಲ್ಲಿ ಅಭ್ಯರ್ಥಿಗಳಾಗಿದ್ದಾರೆ. ಅವ್ರ ನಂತರ ರಘುವಣ್ಣಪ್ಪಣ ಪಾಟೀಲ್ರು ನಿಜವಾದಂಥ ಕಬ್ಬು ಬೆಳೆಗಾರರು. ಆತ್ಮೀಯ ಸೋದರರಾದ BG ಪಾಟೀಲ್ರ ಸೋದರರು. ನಾವು ಇವರು ಹನುಮಂತರಕ ಎಲ್ಲ ಬಾಬುಗೌಡರು ಅಣ್ತಂಬರಂಗೆ ಬದುಕಿದ್ದೀವಿ. ಬಹುತೇಕ ಆ ಕುಟುಂಬದವರು ಆ ಸಕ್ಕರೆ ಕಾರ್ಖಾನೆಗೆ ಸಮೀಪ ಇರ್ತಕ್ಕಂಥವ್ರು, ಅತಿ ಹೆಚ್ಚು ಅದ್ರ ಬಗ್ಗೆ ಕಳಕಳಿ ಇದ್ದಂಥವ್ರು. ನಾನು ಕಾರ್ಖಾನೆ ಕಟ್ಟದ ಬಳಿಕ ಅತಿ ಹೆಚ್ಚು ಸಂತೋಷ ಸಂಭ್ರಮ ಯಾರೇ ಪಟ್ಟಿದ್ರೆ ಅದು ರೇವಣಬಣ ಪಾಟೀಲ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗ್ತದೆ. ಸೊ ಅಂಥ ಹಿರಿಯ ಜೀವಿ ಅವ್ರಿಗೆ ಅಪೇಕ್ಷೆ ಇರಲಿಲ್ಲ. ನಾನು GS ಕುಲಕರ್ಣಿ ಅವ್ರನ್ನ ಸಹಿತ ನೆನಪಿಸ್ಕೋತೀನಿ. ಇವತ್ತು ಬೆಂಗಳೂರದೊಳಗೆ ಅದಾರ ಅವ್ರದ್ದು ಅಪೇಕ್ಷೆ ಇತ್ತು ಆಗಲಿ ಅಂಥೇಳಿ.
ರಘುಣಪ್ಪಣ ಪಾಟೀಲ್ರು ಹೋಸಲನೇ ಆಗಬೇಕಾಯ್ತು, ಕಾರಣಾಂತರಗಳಿಂದ ಆಗಿರಲಿಲ್ಲ. ಈ ಸಲ ಆ ಸ್ಥಾನಕ್ಕೆ ಅವರು ಅಭ್ಯರ್ಥಿಗಳಾಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ಸಿದ್ದಣ್ಣ ಸೌಕರ್ ಬಿರಾದಾರ್ ಅವರು ಅತ್ಯಂತ ಅಧ್ಯಾತ್ಮ ಜೀವಿ. ಹತ್ತಳ್ಳಿಯ ಈ ಪರಿಸರದಲ್ಲಿ ಎಲ್ಲರೊಂದಿಗೆ ಅತ್ಯಂತ ಪ್ರೀತಿಯಿಂದ ಅಕ್ಕರೆಯಿಂದ ಬೆರೀತಕ್ಕಂಥ ಒಂದು ಕುಟುಂಬ. ಸಿದ್ದಣ್ಣ ಸೌಕರು ಕೋಆಪರೇಟಿವ್ ಮೂವ್ಮೆಂಟ್ದಾಗ ಬಹಳ ದಿನ ಕೆಲಸ ಮಾಡಿದವರು. PLD ಬ್ಯಾಂಕಿನ ನಿರ್ದೇಶಕರಾಗಿ, KMFನ ನಿರ್ದೇಶಕರಾಗಿ ಭಾಳ ಸೇವೆಯನ್ನು ಮಾಡಿದ್ದಾರೆ. ಅಂಥ ಒಬ್ಬ ಹಿರಿಯ ಜೀವಿಗೆ ಅವರೆಲ್ಲಿ ಲಾಸ್ಟ್ ಕೊಟ್ಟಿರ್ತಾರೆ. ಅದೇ ದೊಡ್ಡ ಗುಣ. ಯಾರು ಈ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರ್ತಾರೆ ದೊಡ್ಡವರು ಸಮಾಜದಾಗ ಆಗೋರು ಇವರೇ. ಇದಕ್ಕಿಂತ ಆಲ್ ದಂಡಿಗೆ ಯಾರು ಕೊಡ್ತಾರಲ್ಲ ಅವರು ಬಹಳ ದೊಡ್ಡವರು. ಯಾರಲ್ಲಿ ವಿಶಾಲ ಮನೋಭಾವನೆ ಇರ್ತದೆ ಅವರು ಮಾತ್ರ ಶ್ರೇಷ್ಠತೆಯನ್ನು ಹೊಂದಲಿಕ್ಕೆ ಸಾಧ್ಯದ. ಅದಕ್ಕಾಗಿ ನಾನು ಅವ್ರನ್ನ ಬಹಳ ವಿಶೇಷವಾಗಿ ಅವ್ರ ಪರವಾಗಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ಮಹಿಳಾ ಘಟಕದಿಂದ ಇಬ್ಬರು ಆಯ್ಕೆ ಮಾಡಬೇಕಾಗ್ತದೆ. ಹೋಸಲ ದಾನಮಕ್ಕ ಮತ್ತು ಇನ್ನೊಬ್ಬರು ನಮ್ಮ ಅಪ್ಪು ನಡಿಗೇರಿಯವರ ಧರ್ಮಪತ್ನಿ ಲಲಿತಾ ಅಕ್ಕ ಅವರು. ಹೋಸಲ ಇಬ್ಬರು ನಿರ್ದೇಶಕರಾಗಿದ್ದರು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮತ್ತೆ ಅಭ್ಯರ್ಥಿಯಾಗಿ ಆ 2 ಸ್ಥಾನಕ್ಕೆ ಹುನಳ್ಳಿ ಭಾಗದ ಹಿಂದಿನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಬಹುತೇಕ ರವಿ ಪಾಟೀಲ್ MLA ಆಗ್ತಿದ್ದಂದ್ರೆ ಅವಾಗೇನಾಗ್ತಿತ್ತಲ್ಲ ಇವರೇ ಪ್ರಯತ್ನ ಮಾಡಿದ್ರು. ನಮ್ಮ ಶುದ್ಧಗೌಡ ಶ್ರೀಶೈಲ್ ಪಾಟೀಲ್ರು ಅವೆಲ್ಲಿ ಮಂದಿಯಾಗಿ ಸಿಗೋರಲ್ಲ ಅವರು. ಸೊ ಇವರೇ ದುಡಿದು ಅಂಥವ್ರಿಗೆ ಮಾಡ್ತಿದ್ರು ಅವರು. ಸೊ ಅವರು ಹೋಸಲ ತ್ಯಾಗ ಮಾಡಿದ್ರು. ಅವರು ಯಾಕೆ ಅವ್ರನ್ನ ಪರಿಗಣಿಸ್ಬೇಕಾಯ್ತು ಅಂದರೆ ದಾನಮಕ್ಕನ ಸಂಬಂಧ ತ್ಯಾಗ ಮಾಡಿದ್ರು. ಅವರು ವಿಡ್ರಾಲ್ ಮಾಡ್ಕೊಂಡಿದ್ರು, ಅವಿರೋಧ ಆಲಕ್ಕೆ ಸಹಾಯ ಮಾಡಿದರು. ಆ ಮಾನವೀಯತೆ ಇಟ್ಟುಕೊಂಡು ಅವರಿಗೆ ಇವತ್ತು ಅಭ್ಯರ್ಥಿಗಳಾಗಿದ್ದಾರೆ. ಅದಕ್ಕೆ ಸಿದ್ದಗೌಡ ಪಾಟೀಲ್ರ ಧರ್ಮಪತ್ನಿ ಆ ತಾಯಿಯನ್ನು ತಾವು ವಿಶೇಷವಾಗಿ ಅತಿ ಹೆಚ್ಚು ಮತಗಳಿಂದ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಕಳಕಳಿಯ ಪ್ರಾರ್ಥನೆ. ಹಾಗೆಯೇ ಅಪ್ಪು ನಡಿಗೇರಿಯವರ ಧರ್ಮಪತ್ನಿ ದ್ರಾಕ್ಷಿ ಬೆಳೆಗಾರರಾಗಿ, ಕಬ್ಬು ಬೆಳೆಗಾರರಾಗಿ ನಮ್ಮ ಫ್ಯಾಕ್ಟ್ರಿ ಒಳಗೆ ಅತಿ ಹೆಚ್ಚು ಪೆನ್ನ ಮತ್ತು ಹಾಳಿ ಹಿಡೋದು ಪ್ರತಿಯೊಂದು ಲೆಕ್ಕ ಮಾಡೋದ್ರಾಗ ನಾನು ಗಮನಿಸಿದ್ದು ಅಪ್ಪು ನಡಿಗೇರಿ ಅವರು. ಅವರಿಗೆ ಅವಕಾಶ ಸಿಗಲಿ ಅಂಥೇಳಿ ಎಲ್ಲ ಹಿರಿಯರು ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಅತಿ ಹೆಚ್ಚು ಮತಗಳಿಂದ ಆಶೀರ್ವಾದವನ್ನು ಆ ಸೋದರಿಯರಿಗೆ ತಾವು ಮಾಡಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಹಾಗೆ ಕೊನೆಯದಾಗಿ ಪರಿಶಿಷ್ಟ SC ಕ್ಯಾಟಗರಿ ಗಜಾಕೋಶ್ ವಕೀಲರು ಅವರ ಧರ್ಮಪತ್ನಿ ಡಾಕ್ಟರ್ ಆಗಿ ಆ ಭಾಗದಲ್ಲಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಹೃದಯ ವೈಶಾಲ್ಯತೆ. ಅವ್ರಿಗೆ ಡೈರೆಕ್ಟರ್ ಮಾಡ್ಲಿಕ್ಕೆ ಮಿಸಾಳ ಸೌಕರ್ ನನಗೆ ಹೋಸಲ ನಮ್ಮವರೊಬ್ಬರು ಇರಲಿ ಅಂಥೇಳಿ ಅಪೇಕ್ಷೆ ಪಟ್ಟಿದ್ದು. ಅವ್ರ ಪರವಾಗಿ ನಾನು ಅವ್ರನ್ನ ನಿರ್ದೇಶಕರಾಗಿ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಮಿಸಾಳವರು ಇಲ್ಲಿ ಇರಬೇಕಾಯ್ತು, ಅವರ ಶರೀರದಲ್ಲಿ ಆರಾಮಿಲ್ಲ. ಅವರ ಹಿರ್ತನಕ್ಕೆ ಅವ್ರ ಪರವಾಗಿ ಅವ್ರನ್ನ ಇಲ್ಲಿ ನಾವು ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಎಲ್ಲರಿಗಿಂತ ಒಂದು ಹೆತ್ತ ಅವ್ರಿಗೆ ನೀವು ಹೆಚ್ಚಿಗೆಯನ್ನು ಮಾಡಬೇಕು ಅಂತಕ್ಕಂಥ ಅತ್ಯಂತ ಕಳಕಳಿಯ ಪ್ರಾರ್ಥನೆಯನ್ನು ಪ್ರಜಾಪ್ರಭುತ್ವದಲ್ಲಿ ಈ ವರ್ಗಗಳು ಪ್ರತಿನಿಧಿಸಬೇಕು. ಅದಕ್ಕಾಗಿ ಇವರಿಗೆ ಅಂಥ ಒಂದು ಅವಕಾಶವನ್ನು ಮಾಡಿಕೊಡಿ. ಕೊನೆಯದಾಗಿ ನಾನು ನೀವೆಲ್ಲರ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಮತ್ತು ಆ ಕಾರ್ಖಾನೆಯ ಶ್ರೇಯೋಭಿವೃದ್ಧಿಯಲ್ಲಿ ನಾನು ಶ್ರಮಿಸಿದ್ದು ಸತ್ಯವಾಗಿ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ, ನಿಮ್ಮ ಹೃದಯಕ್ಕೆ ಅದು ತಾಗಿತ್ತು ಅಂದ್ರೆ ದಯವಿಟ್ಟು ಆಶೀರ್ವಾದ ನನಗೂ ಸಹಿತ ಅವೆಲ್ಲ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಕಳಕಳಿಯಿಂದ. ಚುನಾವಣೆ ಅಭ್ಯರ್ಥಿ ಆದವರು ತಲೆ ಕೈಯ ಮುಗಿಯೋರಿರ್ಬೇಕು. ಅದಕ್ಕೆ ನಾವೆಲ್ಲರೂ ಶಿರಸಾಷ್ಟ ನಿಮ್ಮಲ್ಲಿ ಬಿಡ್ಕೊಳ್ಳೋದು ಇಷ್ಟೇ. ಆ ಕಾರ್ಖಾನೆಯ ಶ್ರೇಯೋಭಿವೃದ್ಧಿಗೆ ಇವರೆಲ್ಲರ ಅಗತ್ಯತೆ ಅದ. ನಾನು ಮೊದಲಿದ್ದವ್ರಿಗೆ ಯಾಕೆ ಕಂಟಿನ್ಯೂಷನ್ ಮಾಡಿದ್ದೀವಿ ಅಂದ್ರೆ ಆ ಸಂಗಮನಾಥನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇವರು ಒಬ್ಬರು ₹1 TAD ತೊಗೊಂಡಿಲ್ಲ. ಅದಕ್ಕೆ ಪ್ರಾಮಾಣಿಕತೆಗಾಗಿ ಇವರೆಲ್ಲರೂ ಅಲ್ಲಿ ಇರಲಿ ಅಂಥೇಳಿ ಅಪೇಕ್ಷೆ ಪಟ್ಟಿದ್ದೀವಿ. ಅದಕ್ಕೆ ಈ ಜಿಲ್ಲೆಯ ಎಲ್ಲ ಸಹಕಾರಿಗಳು, ನನ್ನ ಅನೇಕ ಆತ್ಮೀಯರು ಸಲಹೆಯ ಮೇರೆಗೆ ಈ ಕಾರ್ಯವನ್ನು ನಾವು ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಕಟದೊಂಡವರು ಈ ಭಾಗದ ನಾಯಕರು ಬಹುತೇಕ ಎಲ್ಲ ಪಕ್ಷಾತೀತವಾಗಿ ಅವ್ರನ್ನ
ಇದು ವೇದಿಕೆ ಯಾವುದೋ ಒಂದು ಪಕ್ಷದ್ದಲ್ಲ, ಇದು ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟದ್ದು. ಇಲ್ಲಿ ಜಾತಿ ಇಲ್ಲ, ಪಕ್ಷ ಇಲ್ಲ, ವರ್ಗ ಭೇದ ಇಲ್ಲ, ನಾವೆಲ್ಲರೂ ರೈತ ಬದುಕು ಅನ್ನತಕ್ಕಂಥ ಚಿಂತನೆ ಇಟ್ಕೊಂಡು ಈ ವೇದಿಕೆಯನ್ನು ಮಾಡಿದ್ದೀವಿ. ಇಲ್ಲಿ ಎಲ್ಲ ಪಕ್ಷದ ಪ್ರತಿನಿಧಿಗಳಿದ್ದಾರೆ, ಅವರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸಿ, ನಾನು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನ ಇನ್ನೊಂದು ನಿಮಿಷ ತಡೆಯೋದ ಇಲ್ಲ, ಒಂದು ಸೆಕೆಂಡ್ ಮುಗಿಸಿಬಿಡು. ಅದಕ್ಕೆ ಇವರೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ. ಸುಧನ್ ಸೌಕರ್ ಹೇಳ್ದಂಗೆ ಅವ್ರಿಗೆಲ್ಲ ಹಸಿವಾಗ್ಯಾವ, ನಾನು 2 ನಿಮಿಷನಾಗ ಮುಗಿಸ್ಬಿಡ್ತೀನಿ. ಸೊ ಇಷ್ಟೆಲ್ಲ ಈ ಭಾಗದೊಳಗೆ ಇವತ್ತು 2 ಪ್ರಮುಖ ವಿಷಯಗಳನ್ನು ನಿಮ್ಗೆ ಹೇಳಿ ಹೋಗ್ಬೇಕಾಗ್ತದೆ. ನಾನು 2017-18 ಒಂದು ನಿಮಿಷ ಲಾಸ್ಟ್ ಹೇಳ್ಬಿಡ್ತೀನಿ. ಆಯ್ತು, ಏನು ಮಾಡಿದೀವಿ ಅನ್ನೋದು ನಿಮ್ಗೆ ಹೇಳಿ ಹೋಗ್ಲಿಲ್ಲ ಅಂದ್ರೆ ಅದು ಆತ್ಮವಂಚನೆಯನ್ನು ಮಾಡ್ಕೊಂಡೋಗಾಗ್ತದೆ. 2017-18ರಲ್ಲಿ 2,20,599 ಟನ್ ಕ್ರಶ್ ಮಾಡಿದ್ದೀವಿ. ಎವರೇಜ್ ರಿಕವರಿ 9.70, 9.7. ಸಕ್ಕರೆ ಉತ್ಪಾದನೆ ಆದದ್ದು 2,11,090. ಸಕ್ಕರೆ ಬಿಲ್ ಮತ್ತು ಮೊಲಾಸಿಸ್ ಪವರ್ ಪ್ರೆಸ್ಮೆಡ್ ಆಶ್ ಎಲ್ಲ ಕೂಡಿ 25 ಕೋಟಿ ನಮ್ಗೆ ಆದಾಯ ಆಯಿತು. ಇವತ್ತು ಬ್ಯಾಂಕ್ ಪೇಮೆಂಟ್ ಮಾಡಿ HNTದು ಶುಗರ್ ಪೇಮೆಂಟ್ 52 ಕೋಟಿ, HNT 14 ಕೋಟಿ, ಸ್ಯಾಲ್ರಿ ವರ್ಕರ್ ಪೇಮೆಂಟ್ ಎಲ್ಲ ಕೂಡಿ 107 ಕೋಟಿ. ಸೊ 82 ಲಕ್ಷ ರೈತರಿಗೆ ಹೆಚ್ಚಿಗೆ ಬಿಲ್ ಕೊಟ್ಟಿದ್ದೀವಿ ಅಂತೇಳಿ ಫಸ್ಟ್ ಇಯರ್ ಸ್ವಲ್ಪ ತೊಂದರೆ ಆಯಿತು. 2ನೇ ವರ್ಷ 281 ಕ್ರಶ್ ಮಾಡಿದ್ದೀವಿ. ಅದರಲ್ಲೂ ಸಹಿತ ನಮಗೆ ಆದಾಯ ಬಂದಿದ್ದು ಅದರಲ್ಲೂ ಸಹಿತ 89 ಲಕ್ಷ. ನಿಮ್ಮೆಲ್ಲರಿಗೂ ಇದನ್ನು ಈ ಕಾಪಿ ಮುಡಿಸೋ ಪ್ರಯತ್ನ ಮಾಡ್ತೀನಿ ನಾನು. 19-20ರಲ್ಲೂ ಸಹಿತ ಮೈನಸ್ 15,78,000. ಆಮೇಲೆ 20-21ರಲ್ಲಿ 4,03,000. 21-22ರಲ್ಲಿ 5,34,000. 2022-23ರಲ್ಲಿ 5 ಲಕ್ಷ. ಈ ಒಟ್ಟಾರೆ ಎಲ್ಲರಿಗೂ ಯೋಗ್ಯ ಬೆಲೆ ಕೊಟ್ಟಿದ್ದೀವಿ. ನಾವು FRPಗಿಂತ ಹೆಚ್ಚಿಗೆ ಕೊಟ್ಟಿದ್ದೀವಿ. ಉಳಿದ ಎಲ್ಲ ಫ್ಯಾಕ್ಟ್ರಿಯವ್ರಿಗಿಂತ ನಾವು ಹೆಚ್ಚಿಗೆ ಕೊಟ್ಟಿದ್ದೀವಿ. ಹೊಸದಾಗಿ ಕಾರ್ಖಾನೆ ಸ್ಟಾರ್ಟ್ ಮಾಡಿದವರು ಹಳೆ ಕಾರ್ಖಾನೆಯವರು ಕೂಡ ಪೈಪೋಟಿ ಮಾಡಿ ಆ ಯೋಗ್ಯ ಬೆಲೆಯನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತು ಅಲ್ಲಿ ಹೊಸದಾಗಿ ಕೆಲಸ, ಅಲ್ಲಿ ರಸ್ತೆ PWD ಸರ್ಕಾರದ ಮುಖಾಂತರ ಮಾಡಿಸಿ. ನಾನು ಸಕ್ಕರೆ ಕಾರ್ಖಾನೆ ಮೇಲೆ ಭಾರ ಹಾಕ್ಲಿಕ್ಕೆ ಹೋಗಲಿಲ್ಲ. ಇವತ್ತು ಮೇನ್ ಗೇಟ್ ಮಹಾದ್ವಾರ ಆಗಲಿ, ಅದಕ್ಕಿಂತ ಹೆಚ್ಚಿಗೆ ಗೋಡೌನ್ ಸಿದ್ದೇಶ್ವರಪ್ಪಗಳು ನಮ್ಮನ್ನು ಅಗಲಿದ್ದಾರೆ, ಅವ್ರಿಗೆ ಸ್ಮರಿಸ್ತಕ್ಕಂಥ ಒಂದು ಗೋಡೌನನ್ನು ಅವ್ರ ಹೆಸರಿಟ್ಟು ಅಲ್ಲಿ ಒಂದು ಗೋಡೌನ್ ಮಾಡಿದ್ದೀವಿ. ಇವತ್ತು ಅಲ್ಲಿ ಒಂದು 4 ಪಿಲ್ಲರ್ ಆಗಿ ನಿಂತಿದ್ದು, ಅದಕ್ಕೊಂದು ಆಫೀಸ್ ಮತ್ತು ಗೆಸ್ಟ್ ಹೌಸ್ಗಳನ್ನು ಮಾಡಿದ್ದೀವಿ. ಎಲ್ಲಕ್ಕಿಂತ ವರ್ಕರ್ಸ್ ಕ್ಯಾಂಟೀನ್, ಯಾರು ಅಲ್ಲಿ ಕಾರ್ಮಿಕರಿದ್ದಾರೆ ಅವರಿಗೆ ಒಂದು ಕ್ಯಾಂಟೀನನ್ನು ಒಳ್ಳೆ ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ. 184 ಎಕರೆ ಅದ. ಹಿಂದಿನವ್ರು ಎಷ್ಟೋ ಮಂದಿ ದಾನಿಗಳಾದ್ರೆ ಅವ್ರನ್ನ ಸ್ಮರಿಸ್ಕೋತೀನಿ ನಾನು. 2,000 ರೂಪಾಯಿ ಶೇರ್ ಕೊಟ್ಟವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ ಇವತ್ತು. ಅದ್ರ ಜೊತೆಗೆ ಮೊನ್ನೆ 1 ಎಕರೆ ದಾನ ಮಾಡಿರ್ತಕ್ಕಂಥ ಕಾಪ್ಸೆ ಕುಟುಂಬದವರಿಗೂ ರಾಜು ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗ್ತದೆ. ಸೊ ಇವೆಲ್ಲವನ್ನ ಇಟ್ಕೊಂಡು ಈ ಕಾರ್ಖಾನೆ ಇವತ್ತು ಸುವ್ಯವಸ್ಥೆ ಇಲ್ಲದೆ. ಆದರೆ ನಾಳೆ ಈ ಚುನಾವಣೆ ಮುಗಿದ ನಂತರ 55 ಕೋಟಿ ಎಲ್ಲಿ ತಂದು ಕಟ್ಟಬೇಕು ಅನ್ನೋದು ದೊಡ್ಡ ಪ್ರಶ್ನೆ ನಮ್ಮ ಮುಂದದ. ಅದಕ್ಕಾಗಿ ನಾನು ಉಳಿದ ಸರ್ಕಾರದ ಮೊನ್ನೆ ಮುಖ್ಯಮಂತ್ರಿಗಳು ಮುದ್ದೆ ಬೆಳಕು ಬಂದಾಗ ನಾನು ಶಿವಾನಂದ ಪಾಟೀಲ್, MB ಪಾಟೀಲ್ ಕೂಡಿ, ಕಟಕದೊಂಡವರು, ಅಶೋಕ್ ಮನುಗಳವರು ಎಲ್ಲರೂ ಕೂಡಿ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯವನ್ನು ಮಾಡ್ತೀವಿ, ಈ ಕಾರ್ಖಾನೆಗೆ ಇನ್ನೊಂದಿಷ್ಟು ಸಹಾಯ ಮಾಡಿರಿ ಅಂತೇಳಿ. ಅವರು ಒಂದು ಕೊಟ್ಟಾರ ಆಲ್ರೆಡಿ. ನಂದಿ ಕಾರ್ಖಾನೆಯವರು ಮೊನ್ನೆ ಹೋಗಿ ಅವ್ರಿಗೆ ಭೇಟಿಯಾಗಿದ್ದಾರೆ. ಸೊ ಅದೊಂದು ಪ್ರಯತ್ನ ಮಾಡೋಣ. ಅದು ಎಷ್ಟರ ಮಟ್ಟಿಗೆ ಆಗ್ತದೆ ನಾನು ಸುಳ್ಳು ಹೇಳಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು ಸಾಲ ತೊಗೊಂಡಿದ್ದೀವಿ ನಾವು ಅವ್ರ ಕಡೆದು. ಆದರೆ ಈ ಕಾರ್ಖಾನೆ ಶ್ರೇಯೋಭಿವೃದ್ಧಿಯಲ್ಲಿ ಇಲ್ಲಿ ಪ್ರಾಮಾಣಿಕತೆ ಇರಬೇಕಾಗ್ತದೆ. ಈ ಕಾರ್ಖಾನೆ ಶ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕತೆ, ಬದ್ಧತೆ ಇರಲಿಲ್ಲ ಅಂದರೆ ಕಾರ್ಖಾನೆ ನಡೆಯುವುದಿಲ್ಲ ಅಂತ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನೀವೆಲ್ಲ ನಮಗೆ ಸಹಾಯವನ್ನು ಮಾಡಬೇಕು. ಇಲ್ಲಿ ಸ್ಪರ್ಧೆ ಇರಬೇಕಾಗಿತ್ತು.
ಆದರೆ 13 ಸ್ಥಾನಕ್ಕೆ 13 ಅಭ್ಯರ್ಥಿಗಳು ಇರಬೇಕಾಗಿತ್ತು. ಪ್ರಜಾಪ್ರಭುತ್ವದ ಸ್ಪರ್ಧೆಗಳು ಬೇಕು, ಹೆಲ್ದಿ ಡೆಮೋಕ್ರಸಿಗೆ ಅದರ ಅವಶ್ಯಕತೆ ಇದೆ. ಆದರೆ ಇದರಿನವರು 13 ಸಹಿತ ಅಭ್ಯರ್ಥಿಗಳನ್ನು ಮಾಡ್ತಕ್ಕಂಥ ಅಶಕ್ತರು ಕೂಡ ನಮ್ಮ ಚುನಾವಣೆ ನಡೆದ. ನನಗೆ ದೇವರವ್ರಿಗೆ ಶಕ್ತಿ ಕೊಡಬೇಕಾಗಿತ್ತು. 13 ಅಭ್ಯರ್ಥಿಗಳನ್ನು ಮಾಡಿ ಎಲ್ಲರನ್ನ ಪ್ರತಿನಿಧಿಸ್ತಕ್ಕಂಥ, ಅವ್ರಿಗಿಂತ ನಾನು ಇದರಲ್ಲಿ ಒಳ್ಳೇದು ಮಾಡ್ತೀನಕ್ಕಂತ ಹೇಳಂಥವ್ರು 3 ಜನ ಅಭ್ಯರ್ಥಿಗಳು ಮತ ಕೇಳ್ತಾರೆ. ಅದು ಯಾವ್ದು 13ಕ್ಕೆ 3 ಹೆಂಗೆ ನೀವು ಪ್ರತಿನಿಧಿಸೋರು? ಇಲ್ಲಿ ಆಲ್ರೆಡಿ ಎದುರೋದಾಗಿರಲಿಲ್ಲ. ಇದು ಇನ್ನೊಂದೆರಡು ಮಾಡ್ಬೋದಾಗಿತ್ತು. ನಾವು ಸೈದ್ಧಾಂತಿಕ ಮೌಲ್ಯಗಳನ್ನ ಇಟ್ಕೊಂಡು ಅದನ್ನು ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಅಂದ್ರೆ ಇಲ್ಲಿ ಸಿದ್ಧಾಂತಗಳಿಂದ ನಡೆಯುವ ಚುನಾವಣೆ ಅಂತೇಳಿ ಇದಕ್ಕೆ ಆಲ್ಮೋಸ್ಟ್ ಆಲ್ ಮೆಜಾರಿಟಿ ಇರ್ತದೆ. ಮತ್ತು ಸರ್ಕಾರದ ಸಹಾಯ ಬೇಕಾಗ್ತದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ದವ್ರು ಸಹಕಾರ ಮಾಡಬೇಕಾಗ್ತದೆ, ನಿಮ್ಮ ಪೊಲ್ಯೂಷನ್ ಬೋರ್ಡ್ದವ್ರು ಸಹಕಾರ ಮಾಡಬೇಕಾಗ್ತದೆ. 29 ಪರ್ಮಿಷನ್ಗಳನ್ನು ತಗೋಬೇಕಾಗ್ತದೆ, ವಾಟರ್ ಪರ್ಮಿಷನ್ ಹಿಡಿದು. ಸರ್ಕಾರದ ಪ್ರತಿನಿಧಿಗಳಿದ್ದೀವಿ ಅಂದ್ರೆ ಅನುಕೂಲ ಆಗ್ತದೆ. ನಾನೊಬ್ಬ ಶಾಸಕನಿದ್ದೀನೋ, ಅದು ಒಂದು ಆಡಳಿತ ಪಕ್ಷದ ಶಾಸಕನಿದ್ದೀನೋ, ಮುಖ್ಯಮಂತ್ರಿಗಳ ಜೊತೆಗೆ ಸಮೀಪ ಇರೋದ್ರಿಂದ ಎಲ್ಲ ಇಲಾಖೆಯ ಅಧಿಕಾರಿಗಳು ನಮಗೆ ಸಹಾಯವನ್ನು ಮಾಡ್ತಾರೆ. ನಾನು ಇನ್ನೊಂದು ಏನಿದ್ದೀನಿ ಅಂದ್ರೆ ಎಸ್ಟಿಮೇಟ್ ಕಮಿಟಿ ಚೇರ್ಮನ್. ಕರ್ನಾಟಕ ಸರ್ಕಾರದ ಒಂದು ಅತ್ಯಂತ ಪ್ರಮುಖ ಸಮಿತಿ ಅದು. PSC ನಂತರ 2ನೇ ಮುಖ್ಯವಾದಂಥದ್ದು. ಪಬ್ಲಿಕ್ ಅಕೌಂಟ್ ಕಮಿಟಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ನಾನು 2ನೇ. ಅದರಿಂದ ಎಷ್ಟು ಅನುಕೂಲ ಆಗ್ತದೆ ಅಂದ್ರೆ ಎಲ್ಲ IAS ಆಫೀಸರ್ಸ್, ಆಲ್ ಡಿಪಾರ್ಟ್ಮೆಂಟ್ ನಮ್ಮ ತೆಳಗೆ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಇರ್ತದೆ. ಅದ್ರ ಉಪಯೋಗ ಈ ಭಾಗಕ್ಕಾಗ್ತದೆ. ಸೊ ಎಲ್ಲವನ್ನ ನಾನು ಸಕ್ಕರೆ ಕಾರ್ಖಾನೆ ವಿಡ್ರಾಲ್ ಮಾಡ್ಕೊಂಡು ಇಲ್ಲಿ ಉಳಿಲಿಕ್ಕೆ ಹೋಗಲಿಲ್ಲ, ಚುನಾವಣೆ ಮಾತು ತಗೊಳ್ಳೋದು ಬೇಡ ಅಂತೇಳಿ ಯಾವ ಕಮಿಟಿ ಅಧ್ಯಕ್ಷ ಇದನ್ನು ಅದಕ್ಕೂ ನ್ಯಾಯವನ್ನು ಒದಗಿಸ್ಬೇಕಾಗ್ತದೆ. ನಾನು ಕಾಳೇಶ್ವರಂ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಆಂಧ್ರದಾಗ. ಇವತ್ತಿನ ತೆಲಂಗಾಣ ಬಹಳ ದೊಡ್ಡ ಪ್ರಮಾಣದೊಳಗೆ ಗೋದಾವರಿ ಬ್ಯಾಸಿನ್ ನೀರು ಕೆಳಗಿದ್ದನ್ನ ಲಿಫ್ಟ್ ಮಾಡಿ 11 ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ 87,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಇರಿಗೇಷನ್ ಮಾಡಿದ್ದಾರೆ. ಅದನ್ನ ನೋಡಕ್ಕೆ ಹೋಗಿದ್ದೀವಿ ನಾವು. ಸೊ ಆ ಕೆಲಸವನ್ನ, ಆ ನ್ಯಾಯವನ್ನು ಒದಗಿಸ್ಬೇಕಾಗ್ತದೆ. ನಾವು ಯಾವ ಪಕ್ಷದಾಗಿದ್ದೀವಿ, ಅವರು ನಿನ್ನೆ ಕರೆದಿದ್ದಾರೆ ನಮಗೆ ದಿಲ್ಲಿಗೆ, ಅದಕ್ಕೂ ಸಹಿತ ನ್ಯಾಯವನ್ನು ಒದಗಿಸ್ಬೇಕಾಗ್ತದೆ. ಅದು ಮುಗಿದ ನಂತರ ಇವತ್ತು ನಿಮ್ಮ ಹತ್ರ ಮತ ಕೇಳ, ಪ್ರತಿಯೊಬ್ಬರ ಮನೆಗೆ ಊರಿಗೆ ಬರಬೇಕು. ಅದರ ಸಮಯ ಬಹಳ ಕಡಿಮೆ ಅದ. ಅದಕ್ಕೆ ಇಲ್ಲೇ ಕರೆಸಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಹಿರಿಯರು, ಮುಖಂಡರು ಎಷ್ಟು ಸಾಧ್ಯದಷ್ಟು ನಾ ಎಲ್ಲ ಕಡೆ ತಿರುಗಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಇವತ್ತಿಲ್ಲಿ, ನಾಳೆ ಇಂಡಿ, ನಾಡ್ದೆಲ್ಲ ಕಡೆ ತಿರುಗಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ನೀವೆಲ್ಲರೂ ಇದಕ್ಕೆ ನಿಮ್ಮ ಆಶೀರ್ವಾದ, ಸಹಾಯ ಇರಲಿ ಅಂತ ಹೇಳಿ ಆಶಿಸಿ ನಾನು ಹೆಚ್ಚಿಗೆ ಮಾತನಾಡಿದೆ. MR ಪಾಟೀಲ್ ಮಾತಾಡಿಸ್ಬೇಕಾಯ್ತು, ನಾನೇ ಬೇಡ ಅಂದೆ. ಇವತ್ತು ದಿಂದ ಕಾರ್ಯಕ್ರಮ ಮುಗಿಸಿ ಬಂದವರು ಅವರು. ಯಾಕಂತ ಕೇಳಿದ್ರೆ ತಾಯಿ ಮತ್ತು ತಂದೆ ಜನ್ಮ ಕೊಟ್ಟಿರ್ತಾರೆ ನಮಗೆ. ಆ ನೋವಿನಲ್ಲಿರೋರಿಗೆ ನಮ್ಮ ರಾಜಕೀಯಕ್ಕೆ ಇದು ಮಾಡಿಸೋದು ಬೇಡ ಅಂತೇಳಿ ನಾನು ಬಿಡಿಸಿ ನಾಳೆ ಇಂಡಿಯೊಳಗೆ ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಆದರೆ ಕೊನೆಯದಾಗಿ ಒಂದು ಮಾತು ಹೇಳಿ ಹೋಗ್ತೀನಿ. ನಿಮ್ಮ ಆತ್ಮವಂಚನೆ ಮುಟ್ಟುಕೊಂಡು ಯಾರಿಗೆ ಮತ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅದು ಸಕ್ಕರೆ ಕಾರ್ಖಾನೆ ಇರಲಿ, ಯಾವುದೇ ಚುನಾವಣೆಗಳಿರಲಿ, ಯಾರು ನೈತಿಕವಾಗಿ, ಸೈದ್ಧಾಂತಿಕವಾಗಿ ಯಾವುದಕ್ಕೆ ನ್ಯಾಯವನ್ನು ಒದಗಿಸ್ತಾರೆ, ಅದು ಪಂಚಾಯತಿಂದ ಹಿಡಿದು ಪಾರ್ಲಿಮೆಂಟ್ವರೆಗೆ ಜನಪರವಾದಂಥ ಆತ್ಮಸಾಕ್ಷಿಗೆ ಅನುಗುಣ ರಾಜಕಾರಣವನ್ನು ಮಾಡೋರಿದ್ದಾರೆ. ಅವ್ರ ಮೇಲೆ ನೀವು ಆಶೀರ್ವಾದ ಮಾಡಿ. ಇಲ್ಲಾಂದ್ರೆ ಅವರು ದುಡಿದವರಿಗೆ ನೀವು ಪಗಾರ ಕೊಡಲಿಲ್ಲ ಅಂದ್ರೆ ಮಾನಸಿಕ ನೋವು ಮಾಡ್ಕೊಂಡು ಅವ್ರು ರಾಜಕಾರಣದ ಮುಂದೆ ಯಾರು ಕೆಲಸನೇ ಮಾಡ್ಲಿಕ್ಕೆ ಹೋಗೋದಿಲ್ಲ. ಎದಕ್ಕೆ ಮಾಡೋದು? ಕೆಲಸ ಮಾಡೋರು ನೀವು ಕೂಲಿ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಎದಕ್ಕೆ ಕೆಲಸ ಮಾಡೋದು? ಈ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಯಾರು ಅಭ್ಯರ್ಥಿಗಳಾಗಿದ್ದಾರೆ, ನಮ್ಮ ಎದುರಿಗೆ ನಿಂತಿದ್ದಾರೆ, ಅವ್ರ ಹಿನ್ನೆಲೆ ಏನು, ಅವರು ಈ ಕಾರ್ಖಾನೆಯನ್ನ ಸುದೀರ್ಘವಾಗಿ ನಡೆಸ್ತಕ್ಕಂಥ ಶಕ್ತಿ ಅವರಿಗೆ ಅದನ್ನೋ ಇಲ್ಲೋ, ಸರ್ಕಾರದ ಸಹಾಯ ಅವ್ರಿಗೆ ಆಗ್ತದೋ ಇಲ್ಲೋ. ಇವತ್ತೇನು ಹೆಬ್ಬಾರ್ ನನ್ನ ಆತ್ಮೀಯಗಳೇ, ನನ್ನ ಜೊತೆಗೆ MLA ಆದವನು, ಅವ ಯಾಕೆ ಇಲ್ಲಿ ಬಂದು ಸಹಾಯ ಮಾಡಬೇಕು? ರಾಜೇಂದ್ರ ಕುಮಾರ್ ಯಾಕೆ ಸಹಾಯ ಮಾಡಬೇಕು? ಸರ್ನಾಯಕರು, SR ಪಾಟೀಲ್ರು, ಮೇಟಿ ಅವರು ಯಾಕೆ ಸಹಾಯ ಮಾಡ್ಬೇಕು? JT ಪಾಟೀಲ್, ಶಿವಾನಂದ ಪಾಟೀಲ್ ನನಗೆ ಮನೆ ಅದನ್ನು ಮಾಡ್ತಾನೆ, ಅದ್ರ ಉಳಿದವರೆಲ್ಲ ಯಾಕೆ ಮಾಡಬೇಕು? ಇವೆಲ್ಲ ಸೂಕ್ಷ್ಮವಾಗಿ ಇಟ್ಕೋಬೇಕಾಗ್ತದೆ ನಮ್ಮ ವಿಚಾರಧಾರೆಗಳನ್ನ. ಇವೆಲ್ಲ ಇಟ್ಕೊಂಡೆ ಇವತ್ತು ನಾವು ಈ ಕಾರ್ಖಾನೆಯನ್ನು ಕಟ್ಟಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ನಿಮ್ಮ ಹತ್ರ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಎಕ್ಸಂಬ ಅಣ್ಣ ಸಾಹೇಬ್ ಜೋಲೆ ಯಾಕೆ ಕೊಡ್ಬೇಕು? 25 ಕೊಡು ನಮಗೆ. ಇವರೆಲ್ಲರೂ ಕೊಟ್ಟರೆ ಹೇಳಿ ಇವತ್ತು ಇದು ಮಾಡಿದ್ದೀವಿ ನಾವು. ಕರ್ನಾಟಕ, ಉತ್ತರ ಕರ್ನಾಟಕದ 8 ಬ್ಯಾಂಕ್ ಅದಾವ, ಎಲ್ಲರ ಕಡೆ ರೊಕ್ಕ ತೊಗೊಂಬಂದಿನ 200 ಕೋಟಿ ಕೊಡ್ಬೇಕಾದ್ರೆ ನೀವೇ ಬ್ಯಾಂಕಿಗೆ ಒಂದು 2-3-4 ಲಕ್ಷ ತಗೊಳಕ್ ಹೋಗ್ಬೇಕಾದ್ರೆ 8 ಜೋಡಿ ಚಪ್ಪಲ್ ಇರ್ತವೆ, ನಿಮ್ಗೆಲ್ಲ ಗೊತ್ತದ. ನಾ 200-300 ಕೋಟಿ ರೂಪಾಯಿ ಸಾಲ ತರಬೇಕಾದ್ರೆ ನಂದೇನೇನು ಆಗ್ತದೆ ಅನ್ನೋದು ಒಂದು ಸ್ವಲ್ಪ ವಿಚಾರ ಮಾಡಿ ನೀವು.
ಆಮೇಲೆ ಇದು ಕೋಆಪರೇಟಿವ್ ಅದ. ಕೋಆಪರೇಟಿವ್ ಲಿಕ್ವಿಡೇಷನ್ ಆಯ್ತು ಅಂದ್ರೆ ಸಾಲ ರಿಕವರಿ ಆಗಂತ ಬ್ಯಾಂಕರ್ ಸಾಲ ಕೊಡಂಗಿಲ್ಲ. ಎಲ್ಲ ಸಹಕಾರಿ ವಲಯದ ಸಕ್ಕರೆ ಕಾರ್ಖಾನೆ ಹಾಳಾಗಿವೆ. ಇದು ಸಹಿತ ಮುಂದಿನ ದಿನಮಾನದಾಗ ಸರಿಯಾಗಿ ನಡೀಲಿಲ್ಲ ಅಂದ್ರೆ ಇದು ಸಹಿತ ತೊಂದರೆ ಆಗ್ತದೆ. ನಾನು ಇದನ್ನು ಲಾಭದಾಗದ, ಇದಕ್ಕೆಲ್ಲ ದೊಡ್ಡ ಭವಿಷ್ಯದ ಅಂತ ಹೇಳಕ್ ತಯಾರಿಲ್ಲ. ಇದು ಕಷ್ಟದಾಗದ. ಯಾಕಂದ್ರೆ ಈ ಕಂತ ಮತ್ತು ಬಡ್ಡಿ ಕಟ್ಟೋದು ಏನದಲ್ಲ, ಇದು ಎಲ್ಲಕ್ಕಿಂತ ದೊಡ್ಡ ಹೊರೆ ಇದೆ. 55 ಕೋಟಿ ಎಲ್ಲಿ ತಂದು ಕಟ್ತಾರೆ ಹೇಳಿ ನಾನು? ಇವೆಲ್ಲ ಸರಿದೂಷಿ. ಅದಕ್ಕೆ ನನ್ನ ಮೇಲೆ ವಿಶ್ವಾಸ ಇತ್ತಂದ್ರೆ ಇವ್ರು ಕಾರ್ಖಾನೆ ಕಟ್ಟದವ್ರು ಅದಾರ, ಇವ್ರು ಇದನ್ನು ನಡೆಸ್ತಾರೋ ಏನು ಇವರು ಇದನ್ನು ಮುಚ್ತಾರೋ. ಇಲ್ಲೇ ಬಿ ಜೆ ಪಾಟೀಲ್ ಒಂದು ದಿವಸ ಫಂಕ್ಷನ್ ನೋಡಿ, ನಾವು ಲೋಣಿ ಮಲ್ಲು ಕಾರ್ಯಕ್ರಮ ಇತ್ತು. ಮುಚ್ಚೋರೊಬ್ರು ಬರ್ತಾರೆ, ನಡೆಸೋರೊಬ್ರು ಬರ್ತಾರೆ ಹೇಳಿದ್ರು. ಅದಕ್ಕೆ ಮುಚ್ಚೋರು ಯಾರು ನೀವೇ ತಿಳ್ಕೊರಿ, ನಡೆಸೋರು ಯಾರು ನೀವೇ ತಿಳ್ಕೊಂಡು ನಿಮ್ಮ ಅಮೂಲ್ಯವಾದಂಥ ಮತವನ್ನು ಆಶೀರ್ವಾದವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿರಿ. ಕೆಲವು ಸಮುದಾಯಗಳಿಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ನೋವದ. ನಾನು ಅವರಿಗೆ ನಾಮಿನೇಷನ್ ಒಳಗೆ ಭಾಳ ಪ್ರಥಮವಾಗಿ ಇವತ್ತೇ ಘೋಷಣೆ ಮಾಡೋಗ್ತೇನೆ. ಮುಸ್ಲಿಂ ಸಮುದಾಯದವರು ಈ ಇಡೀ ಚುನಾವಣೆ ಒಳಗೆ ಸಹಾಯ ಮಾಡೋರವರ ಅವರಿಗೆ ನಾಮಿನೇಷನ್ ಒಳಗೆ ಒಟ್ಟು 8, 10 ನಾನು ಎಚ್ ಕೆ ಪಾಟೀಲ್ ಮಾತಾಡಿದ್ದೀನಿ. 10 ಜನರು ಕೋಆಪ್ಟ್ ಮತ್ತು ನಾಮಿನೇಟ್ ಮಾಡೋರಿದ್ದೀವಿ. ಯಾವ್ಯಾವ ವರ್ಗಗಳು ಇಲ್ಲಿ ಅವಕಾಶ ಸಿಕ್ಕಿಲ್ಲ, ಮುಂದಿನ ಬೋರ್ಡ್ ಒಳಗೆ ಆ ಎಲ್ಲ ಜನರಿಗೆ ಅವಕಾಶ ನಾವು ಯಾರ್ಯಾರಿಗೆ ಮಾತು ಕೊಟ್ಟಿದ್ದೀವಿ, ಯಾರು ತ್ಯಾಗ ಮಾಡಿದಾರೆ ಅವರೆಲ್ಲರಿಗೂ ಸಹಿತ ಅದರೊಳಗೆ ಬರ್ತದೆ. ನಿಮ್ಮ ಮೊದಲನೇ GB ಮುಗಿದು ಮೊದಲನೇ GB ಒಳಗೆ ನೀವು ವೇದಿಕೆ ಮೇಲೆ ಹಿಂಗೆ ಕೂಡಿಸಿರ್ತೀನೋ ಅವತ್ತು ಬಹುತೇಕ ಸಮುದಾಯದವರು ಆ ವೇದಿಕೆ ಮೇಲೆ ಇರ್ತಾರೆ ಅಂತಕ್ಕಂಥ ಒಂದು ಪ್ರಾಮಾಣಿಕ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕಾಗಿ ನಿಮ್ಮೆಲ್ಲರ ಎಲ್ಲ ಸಮುದಾಯದವರು ಬರೀ ಅವ್ರು ನಿಂತಾರೆ ಅಂತೇಳಿ ತಿಳ್ಕೊಕ್ ಹೋಗ್ಬೇಡಿ. ಈ ಕಾರ್ಖಾನೆಯನ್ನು 15,000 ಜನರ ಪರವಾಗಿ ಇವ್ರು ನಿಂತವ್ರು ಅದಾರ. ಸಕ್ಕರೆ ಕಾರ್ಖಾನೆ ವಿಷಯದಾಗ ಪಕ್ಷ ಜಾತಿ ಮೀರಿ ಚುನಾವಣೆ ಮಾಡಿ. ನಾನು ಭಾಳ ಸರ್ತಿ ಹೇಳಿನ ಜನರ ಬಾಡಿ ಒಳಗೆ ನಿಮ್ಮ ಗೇಟ್ ತನ್ನ ರಾಜಕಾರಣ ಮಾಡ್ರಿ. ನೀವು ಯಾವ ಪಕ್ಷದಾಗಿದ್ದೀರಿ, ಯಾವ ಸಿದ್ಧಾಂತದಾಗಿದ್ದೀರಿ, ಆದ್ರೆ ಗೇಟ್ ಒಳಗೆ ಬಂದ್ರಿ ಅಂದ್ರೆ ಅಲ್ಲಿ ಕಬ್ಬು ಬೆಳೆಗಾರರು, ಆ ಸಕ್ಕರೆ ಕಾರ್ಖಾನೆ, ಆ ಸಂಸ್ಥೆ ಏಳಿಗೆಗೆ ನಿಮ್ಮ ಸಹಾಯ ಇರಬೇಕು. ಆ ವಿಶಾಲ ಮನೋಭಾವನೆಯಿಂದ ಮಾತ್ರ ಕಾರ್ಖಾನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಆ ಪ್ರಯತ್ನ ಆಗಲಿ. SM ಪಾಟೀಲ್ ಗಣ್ಯರವರು ಜೊತೆಗೆಲ್ಲ ನಾನು ಚುನಾವಣೆಯಲ್ಲಿ ನನ್ನ ಜೊತೆಗೆ ಬಂದು ನಿಂತು ಸಹಾಯ ಮಾಡ್ತಕ್ಕಂಥವ್ರು. ನಾನು ಅವ್ರನ್ನ ಭಾಳ ವಿಶೇಷವಾಗಿ ತ್ಯಾಗೀಜಿ ಅಂದರೂ ತಪ್ಪಿಲ್ಲ, ನಾವೇನೋ ಅಧಿಕಾರ ಕೊಡಿಸೋದಾಗಿಲ್ಲ ಅವ್ರಿಗೆ, ಆದ್ರೆ ನಮ್ಮೆಲ್ಲ ಇದ್ರಾಗ ಬಂದವರು ನಮ್ಮ ಜೊತೆಗೆ ನಿಲ್ತಾರೆ. ಮತ್ತು ವಿಶೇಷವಾಗಿ ಬಾಬುಗೌಡ ಪಾಟೀಲ್ರು, ಊರಿನ ಹಿರಿಯರು, ರಾಜು ದೊಣಗವರಾಗಲಿ, ಇನ್ನೂ ಅನೇಕ ಜನ ಇವತ್ತು ಈ ನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರು ನೀವು ಬಂದಿದ್ದೀರಿ. ನಮ್ಮ ಮನವಿಗೆ ಗೌರವ ಕೊಟ್ಟಿರಿ. ನಿಮಗೆ ನಾವು ಎಷ್ಟು ಗೌರವದಿಂದ ಋಣಿಯಾಗಿರ್ಬೇಕು ಗೊತ್ತಿಲ್ಲ. ಇಂಥ ಸೀಸನ್ದಾಗ, ಇಂಥ ಜಾತ್ರಾ ಮಹೋತ್ಸವದಾಗ ಸಹಿತ ನೀವೆಲ್ಲ ಇಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ರಿ. ನಮಗೆ ಆಶೀರ್ವಾದ ಮಾಡ್ಲಿಕ್ಕೆ, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಲಿಕ್ಕೆ ನೀವೇನು ಬಂದಿರಿ. ಎಲ್ಲರ ಪರವಾಗಿ, ಈ ಪೆನಾಲ್ನ ಎಲ್ಲ ಸದಸ್ಯರ ಪರವಾಗಿ ನಿಮ್ಗೆ ವಿಶೇಷವಾದಂಥ ಅಭಿನಂದನೆಗಳು. ಈ ಸಕ್ಕರೆ ಕಾರ್ಖಾನೆ ಬರೀ ಈ ಒಂದು ಚುನಾವಣೆ ಅಲ್ಲ, ಎಲ್ಲಿವರೆಗೆ ಈ ಸಕ್ಕರೆ ಕಾರ್ಖಾನೆ ಹೊಗೆ ಸೂರ್ಯಚಂದ್ರ ಇರ್ತಾನೆ ಅಲ್ಲಿವರೆಗೆ ನೀತಿವಂತರ ಮೇಲೆ, ಸಿದ್ಧಾಂತದ ಮೇಲೆ ಆ ಕಾರ್ಖಾನೆಯ ಶ್ರೇಯೋಭಿವೃದ್ಧಿ ಯಾರು ಬಯಸ್ತಾರೆ ಅವರ ಪರವಾಗಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಬಹಳ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿ, ಆ ಕಾರ್ಖಾನೆ 15,000 ರೈತರ ಆಸ್ತಿ ಆಗಬೇಕು. ಅದು ಸದಾ ನಿಮ್ಮದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಿಮ್ಮ ಹೃದಯಕ್ಕೆ ನೀವು ಅದನ್ನು ಸಮೀಪಿಟ್ಟುಕೊಂಡು ಆ ಕಾರ್ಖಾನೆಯನ್ನು ಬೆಳೆಸಿ. ಆ ಕಾರ್ಖಾನೆ ಇರಲಿಲ್ಲ ಅಂದ್ರೆ ಪ್ರೈವೇಟ್ದವ್ರು ನಿಮ್ಮ ಮೇಲೆ ಶೋಷಣೆ ಮಾಡ್ತಾರೆ. ಆ ಕಾರ್ಖಾನೆ ಎಲ್ಲಿವರೆಗೆ ಇರ್ತದೆ ಅಲ್ಲಿ ತನಕ ಮಾತ್ರ ಪ್ರೈವೇಟ್ದಿಂದ ನಿಮಗೆ ಶೋಷಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಸಿದ್ಧಾಂತಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಇನ್ನೊಂದ್ಸಲ, ನಾನು ಇವತ್ತೇ ಸಂಗಮನಾಥನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಇದೆಲ್ಲ ನೋಡ್ತಿದ್ದೆ ಅಂದ್ರೆ ನಾನು ನಿಂದಿರ್ತಿದ್ಲೆ. ಅದು ಹೀಗೆ ಬಿಟ್ಟು ಹೋದ್ರೆ ನಡು ಬಿಟ್ಟು ಹೋದಂಗೆ ಆಗ್ತೈತೆ. ಇನ್ನೊಂದು ಸಂಗಮನಾಥನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ಇದೇನು 24 ಅಲ್ಲ 29ಕ್ಕೆ ನಾನು ಎಂದೂ ಈ ಚುನಾವಣೆ ಸ್ಪರ್ಧೆ ಮಾಡಂಗಿಲ್ಲ, ಎಂದೂ ಇದ್ರ ಸನಿನೂ ನಾನು ಬರಂಗಿಲ್ಲ. ಇದು ಲಾಸ್ಟ್ ನಂದು. ಯಾಕಂದ್ರೆ ಇಷ್ಟೆಲ್ಲ ಮಾಡಿದಾಕರು ಸಹಿತ ಈ ರೀತಿ ನಾವೆಲ್ಲ ಫೌಂಡರ್ ಇದೀವಿ. ಅದಕ್ಕೆ ಕಟ್ಟಿದವ್ರಿಗೆ ಇಟ್ಟು ನೋವಿನ ರಾಜಕಾರಣ ಮಾಡೋರು ಇದ್ರೆ ಅಂದ್ರೆ ನೀವು ಕಟ್ಟಿದ್ರಲ್ಲಿ ಹೋಗಿ ಮುಟ್ತಿತ್ತು. ಯಾರು ಪರಿಶ್ರಮ ಪಟ್ಟಾರ ಅವರಿಗೆ ಗೌರವ ಕೊಡಲಾಗ್ಲಿಲ್ಲ ಅಂದ್ರೆ ಅದು ನಾಗರಿಕ ಸಮಾಜದ ಸಂಸ್ಕೃತಿ ಅಲ್ಲ. ನಮ್ಮ ಊರಾಗ ಒಬ್ಬ ನಮ್ಮ ಕಾರಣ ಕರ್ತವ್ಯ ಯಾವುದೋ ಒಂದು ಸಣ್ಣ ಕೆಲಸ ಮಾಡಿದ್ರೆ ಋಣ ಇಟ್ಕೋತೀವಿ ನಾವು. ಆ ಕಾರ್ಖಾನೆ ಹೋಗಿ ನಾ ಆರ್ಸಿನ ಏನ ನೈತಿಕ ಹಕ್ಕದ ನಿಮ್ಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ? ನಾನೇ ಹೋಗಿ ಆರಿಸ್ಲಿಕ್ಕೆ ನೀವೆಲ್ಲಿ ಇರ್ತಿದ್ದೆ ಓಪನ್ ಹಾಕ್ಬ್ರೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಬಹಳ ಕಳಕಳಿಯಿಂದ, ನಾನು ಅವ್ರು ತಪ್ಪು ಅಂತಲಕ್ಕೆ ಹೋಗಂಗಿಲ್ಲ, ಆದ್ರೆ 13 ಜನ ಪೆನಾಲ್ ಮಾಡೋಟ್ಟು ಸಹಿತ ಜನರ ಸಹಕಾರ ಇಲ್ಲ ನಿಮಗೆ.
ಈ 5 ತಾಲೂಕಿನ ಜನ ನಿಮಗೆ 12 ಜನ 13 ಜನ ನಿಂದಟ್ಟು ಶಕ್ತಿ ತುಂಬಿಲ್ಲ. ಆದ್ರೆ ಸುಮ್ಮನೆ ಒಂದು ತಾಂತ್ರಿಕ ತೊಂದರೆ ಮಾಡೋ ಸಂಬಂಧ ಇಲೆಕ್ಷನ್ ಮಾಡಿಸ್ಲಾಯ್ತ್ರಿ ನೀವು. ಹೌದು, ಸೋಲಿಗೆ 13 ಮಂದಿಗೆ ನಾಡ್ರೆ ನಿಲ್ಲಿಸಿದ್ರಿ ಅಂದ್ರೆ ನಾನು ಒಪ್ಕೋತಿದ್ದೆ, ಹೌದಪ್ಪ ನೀವು ಮಾಡ್ಬೇಕಾಗತ್ತೇಳಿ. ಎದ್ರ ಕಾಲ ಒಂದಿಬ್ರು 3 ಮಂದಿ ನೀವು ಚುನಾವಣೆ ನಿಂತ್ರೆ ಏನು ಫರಕ್ ಆಗ್ತದೆ? ಆಯ್ತು, 3 ಮಂದಿ ಗೆದ್ರೆ ಏನು ಫರಕ್ ಆಗೋದು? ಅದು 10 ಮಂದಿ ಇರ್ತಾರೆ, 10ಕ್ಕೆ ಏನಾಗೋರು? ಅಥವಾ ಸರ್ಕಾರದ ಏನು ಮಾಡೋರು ನೀವು? ಒಂದು ಪರ್ಮಿಷನ್ ಬರಂಗಿಲ್ಲ ಅಲ್ಲಿ. ಬ್ಯಾಂಕ್ ಎಲ್ಲ ನನ್ನದು ದೊಡ್ಡದೊಂದು ಕೀಲಿ ತಂದು ಹಾಕ್ತಾರೆ, ನಾಳೆ ಅಲ್ಲಿ ಮಾಡ್ತೀರಿ? ಸೊ ಏನು ಆಗಲಾರ್ದನ್ನ ಮಾಡ್ಲಿಕ್ಕೆ ಹೋಗಿ ಸುಮ್ಮನೆ ನಿಮ್ಮ ರಾಜಕಾರಣ ಮಾಡೋದಿದ್ರೆ MLA ಎಲೆಕ್ಷನ್ ಬರ್ರಿ, ನಾನು ಕೂಡ ನಾ ತಯಾರಿದ್ದೀನಿ. ಅದಕ್ಕೆ 4 JDP 4 MLA ಮನೆಯನ್ನ ನಾನು ಕೂಡ ಬರಲ್ಲ ನೀವು. ಅದಕ್ಕೆ ಇದ್ರಾಗ ಯಾಕೋ ಪುಣ್ಯಾತ್ಮರೇ ಬರೋರಿದ್ರೆ ಅದು ಮೊನ್ನೆ 1 ವರ್ಷ 7-8 ತಿಂಗಳಿಂದ ಬಂದೇನ ಯಾರ್ಯಾರು ನಾನ ಹತ್ತಿದ್ರು ಎಲ್ಲಾರ ನಾ ಮಾಡಿಲ್ಲ. ನನ್ನ ಜನ ಧರ್ಮ ಇಟ್ಟು ಯಾರು ಯೋಗ್ಯರದಾರ ಅವ್ರ ಕೈಯಾಗ ಮತ ಹಾಕ್ಯಾರ. ನಾನು ಗೆದ್ದಿಲ್ಲ, ಈ ತಾಲೂಕಿನ ಪ್ರಜ್ಞಾವಂತ ಜನ ಅವ್ರಿಗೆಲ್ಲ ಅಂತೇಳಿ ರಾಜಕಾರಣವನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತಲ್ಲಿ. ಅದಕ್ಕಾಗಿ ನಾನು ರಾಜಕಾರಣ ಇಲ್ಲಿ ಹೇಳಬಾರ್ದಾಗಿತ್ತು. ಆದರೆ ಇವರೆಲ್ಲ ಯಾಕೆ ಈ ರೀತಿ ಮಾಡ್ಲಕತ್ತಾರ ಅಂತ ಹೇಳಿ ನಾನು ನಿಮ್ಮಂಗೆ ಮರ್ದಿನ ಎಲೆಕ್ಷನ್ ನಮ್ಮ ಬಾಟಮ್ದಾಗ ಇಳಿಲಿಕ್ಕೆ ಇರಲಿಲ್ಲ, ಒಂದು ಮನವಿ ಮಾಡ್ಕೋಬೇಕಾದ್ರೆ ಮಾಡ್ಲಾಗ್ತೀನಿ. ನಮ್ದು ಯಾರೋ ಹೇಳಿದ್ರು ಇಲ್ಲ ಇದಕ್ಕೆ ಗೌಡ್ರು ಖರ್ಚು ಮಾಡ್ತಾರೆ, ಯಾರಿಗೆ ಒಂದು ಕಪ್ ಚಾ ಕುಡ್ಸಂಗಿಲ್ಲ. ಹಾಕ್ತಿದ್ರು ಹಾಕ್ರಿ, ಬಿಡ್ತಿದ್ರು ಬಿಡ್ರಿ, ಏನಾಗೋದು ಮಗಂತ. ಆ ಕಾರ್ಖಾನೆ ಬೇಕಂದ್ರೆ ಹಾಕ್ರಿ, ಇಲ್ಲ ಬಿಟ್ಟು ಬಿಡ್ರಿ. ನನಗೇನು ಅದರಿಂದ ಏನು ಅವಶ್ಯಕತೆ ಇಲ್ಲ. ಮೊನ್ನೆ ನಮ್ಮವರೆಲ್ಲ ಹೋಗಿ ಉಮ್ರಾಜ್ಗೆ ದರ್ಶನ ಮಾಡಿ ದೇವ್ರ ದರ್ಶನ ಮಾಡಿ ಬಂದಾರೆ. ಸಂಗಮನಾಥನ ಪ್ರದೇಶನಾಗ ಇದೆ, ನಾಳೆ ಶಾಂತೇಶ್ವರದಾಗ ಇರ್ತೀವಿ. ಗೆದ್ದ ದಿನ ನಾನು ಉಮ್ರಾಜ್ಗೆ ಇವತ್ತು ಹೋಗ್ತಿದ್ದೆ. ನಾನು ನಮ್ಮ ಮಲಗೌಡ್ರ ಮನೆಗೆ ಹೋಗೋದು, ಇದ್ರ ಕಾರ್ಯಕ್ರಮಕ್ಕೆ ಹೋಗೋದು, ದೇವ್ರಿಗೆ ಹೋಗಬಾರ್ದತ್ತೆ ಯಾರೋ ಒಬ್ರು ನನಗೆ ಆತ್ಮೀಯರು ಹೇಳಿದ್ರು. ಅದಕ್ಕೆ ಬಿಟ್ಟೆ ನಾನು. ಅದಕ್ಕೆ ನೀವೆಲ್ಲ ಕೂಡಿ ನಿಮ್ಮ ಯೋಗ್ಯವಾದಂಥ ಮತಗಳನ್ನು, ನೀತಿ ಸಿದ್ಧಾಂತಗಳ ಜೊತೆಗೆ ಇದ್ದಂಥವ್ರನ್ನ ಮತ್ತು ಕಟಕಗೊಂಡವರು ಈ ಕಾರ್ಖಾನೆ ಅವರ ವಿಧಾನಸಭಾ ಕ್ಷೇತ್ರದಾಗ ಬರ್ತೇವೆ. ಅವ್ರದ್ದು ಸಹಾಯ ಬಹಳ ಮುಖ್ಯ ಬೇಕಾಗ್ತದೆ. ಅವರು ಬಹಳ ಪ್ರಾಂಜಲ ಮನಸ್ಸಿನಿಂದ ನಮ್ಮ ಜೊತೆಗೆ ಇಲ್ಲಿ ಬಂದು ನಮಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾನು ಎಲ್ಲ ಅಭ್ಯರ್ಥಿಗಳ ಪರವಾಗಿ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಂಸದರು, ಬೇರೆ ಪಕ್ಷದ ಅನೇಕ ನಾಯಕರುಗಳು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಕಾರ್ಖಾನೆ ನೀವು ಕಟ್ಟಿರಿ, ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ. ಚುನಾವಣೆ ಬಂದಾಗ ರಾಜಕಾರಣ ಪಕ್ಷದ ಮೇಲೆ ಮಾಡೋಣ, ಆದರೆ ಈ ವಿಷಯದಾಗ ನಾವು ಅಂಥದ್ದು ಏನೋ ಮಾಡೋದು ಬೇಡ ಅಂತೇಳಿ ಏನೇನು ಸಹಾಯ ಮಾಡ್ಯಾರ ಆ ಎಲ್ಲ ಪಕ್ಷದ ನಾಯಕರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ಪಕ್ಷ ಇಲ್ಲ, ಇಲ್ಲಿ ಯಾವುದೂ ಬೇರೆದಿಲ್ಲ. ಇಲ್ಲಿ ಎಲ್ಲ ಪಕ್ಷ, ಎಲ್ಲ ಸಮಾಜ, ಎಲ್ಲ ರೈತ ವರ್ಗ, ಕೃಷಿ ವಲಯ ಇವರೆಲ್ಲರನ್ನ ಇಟ್ಕೊಂಡು ಈ ಚುನಾವಣೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಇಲ್ಲಿ ಯಾವುದಕ್ಕೂ ಆಸ್ಪದ ಕೊಡಲಾರ್ದಂಥ ಪ್ರಯತ್ನ ನಾವು ಮಾಡ್ತೀವಿ. GB ಒಳಗೆ ಕೆಲವು ಪ್ರಶ್ನೆಗಳನ್ನು ಹೇಳಿದಾರೆ, ಅದನ್ನು ಮುಂದಿನ GB ಒಳಗೆ ಹೇಳ್ತಕ್ಕಂಥ ಉತ್ತರ ಕೊಡೋನು. ನಾನು ಸಕ್ರೆ ಹಂಚರ್ತೇವೆ ನಮ್ಮವರೆಲ್ಲ ಹೇಳಿದ್ರು, ಈ ವರ್ಷ ಹಂಚಿದ್ರೆ ಅದು ಚುನಾವಣೆ ಸಂಬಂಧ ಹಂಚಾರತ್ತಾರ. ಆದ್ರೆ ಒಂದು ನಾನು ಭಾಳ ಪ್ರಾಮಾಣಿಕವಾಗಿರ್ತಾನೆ, ಸಾಲ ಇಟ್ಕೊಂಡು ದಾನ ಮಾಡೋರಿಗೆ ಅದು ದಾನಿಗಳಂತ ಕರೆಯಂಗಿಲ್ಲ. ಆದರೂ ಮಾಡೋಣ ಅಂದರೆ ಬೋರ್ಡ್ ಡಿಸಿಷನ್ ಮಾಡ್ತಿದ್ರೆ, GB ಡಿಸಿಷನ್ ಮಾಡ್ತಿದ್ರೆ ನಂದೇನು ತಕರಾರಿಲ್ಲ. ನೆಕ್ಸ್ಟ್ GB ಒಳಗೆ ಕೇಳ್ತೀನಿ, ನೀವು ಒಟ್ಟರು ಕೂಡಿ ಒಮ್ಮಂತನಿಂದ ಅದು ಕಾರ್ಖಾನೆ ಹಾಳಾಗಿ ಹೋಗಲ್ಲಕ್ಕೆ ಸಕ್ರೆ ನಮ್ಮ ಪಾಲಿಗೆ ಬರಲಿ ಅಂದರೆ ಹೋಗಲ್ಲಕ್ಕೆ ಮಗನ ನಂದ್ರೆ ಏನಾಗೋದು? ಏನು ನನ್ನ ಮನೆಯಂದು ಹೋಗ್ತದೆ? ಆದರೆ ನಾನು ಜನಪ್ರಿಯತೆಗಾಗಿ ಇಂಥ ವಿಚಾರಗಳನ್ನು ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಆ MLA ಗಿರಿ ಒಳಗೆ ಬೇರೆ ಮಾಡ್ತೇವೆ, ಕಾರ್ಖಾನೆ ಮಾತ್ರ ಬೇರೆ ರೀತಿ ಒಳಗೆ ನಡೆಸಬೇಕಾಗ್ತದೆ. ಸೊ ಆ ಪ್ರಯತ್ನ ನಾವು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಕೆಲವು ಎಲ್ಲ ಊರವ್ರು ನೀವು ಬಂದಿದ್ದೀರಿ. ಕೆಲವು ಊರೊಳಗೆ ಹೆಚ್ಚದಾವ, ಕೆಲವು ಊರೊಳಗೆ ಕಡಿಮೆ ಅದಾವ ಮತದಾನ. ಆದ್ರೆ ಒಂದೊಂದು ಮತನೂ ಇಂಪಾರ್ಟೆಂಟ್. ನೀವೆಲ್ಲರೂ ಕೂಡಿ ಆಮೇಲೆ ತಾರತಮ್ಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಎಲ್ಲರಿಗೂ ಸಮಾನವಾಗಿ. ಇನ್ನ ಬೇಕಾದ್ರೆ ನನಗೊಂದು ಕಮ್ಮಿ ಹಾಕ್ರಿ, ಆದ್ರೆ ಇವರೆಲ್ಲರಿಗೂ ಸಹಿತ ನನಗಿದ್ದ ಒಂದು ಮತ ನೀವು ಹೆಚ್ಚಿಗೆ ಹಾಕಿದ್ರಿ, ಅದು ಧರ್ಮ ಮತ್ತು ನ್ಯಾಯ. ಆ ಸಿದ್ಧಾಂತದಿಂದ ನೀವು ಮತದಾನವನ್ನು ಮಾಡಬೇಕು ಅಂತಕ್ಕಂಥ ಕಳಕಳೆ ಪ್ರಾರ್ಥನೆ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ಬರೀ ಚುನಾವಣೆ ಎಲ್ಲ, ಚುನಾವಣೆ ನಿಮ್ಮ ಆಶೀರ್ವಾದದಿಂದ ಹೆಂಗೂ ಆಗ್ತದೆ. ಅವರ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಭೂಮಿಯ ದಡದಲ್ಲಿ ರೈತರ ಬದುಕಿಗೆ ಒಂದು ಹೊಸ ಆಶಾಜ್ಯೋತಿಯಾಗಿದೆ. ಅದನ್ನು ಸದಾ ರಕ್ಷಣೆ ಮಾಡಿರಿ. ಯಾರು ಯುವಕರಿದ್ದೀರಿ, ನಮ್ಮ 60 ಸಮೀಪ ಬಂದವರು, ನಮ್ಮ ಮುಗಿದ ದಿನಗಳು
ಅದ್ರ ಮುಂದೆ ಯಾರು ಇರೋದಿದ್ರೆ ಆ ಕಾರ್ಖಾನೆಯನ್ನು ಬೆಳೆಸ್ರಿ, ಉಳಿಸ್ರಿ. ಆ ಕಾರ್ಖಾನೆ ಈ ಭಾಗದ ರೈತರು ಅದು ಸದಾ ನಿಮ್ಮ ಜೊತೆಗೆ ಅದು ಆಧಾರವಾಗಿರ್ತದೆ. ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಕೊಲಾಪ್ಸ್ ಆಯಿತು ಅಂದರೆ ಅದು ರೈತರ ಮೇಲೆ ಭಾಳ ಪರಿಣಾಮ ಆಗ್ತದೆ. ಅವೆಲ್ಲವನ್ನು ನೆನಪಿನಲ್ಲಿ ಇಟ್ಕೊಂಡು ತಾವು ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು. ನಿಮ್ಮೆಲ್ಲರ ಸಹಾಯ ಇನ್ನೊಮ್ಮೆ ಇರಲಿ. ಯಾರು ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಂದು ಪ್ರಕಟಣೆ ರೂಪದಲ್ಲಿ ಇವತ್ತು ದಾನಮಕ್ಕ ಪಾಟೀಲ್ರಾಗಲಿ ಏನು ಬೆಂಬಲ ಸೂಚಿಸಿದ್ದಾರೆ ಅವರೆಲ್ಲರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳು. ಇಲ್ಲಿ ಕೂಡಿರ್ತಕ್ಕಂಥ ಅನೇಕ ಜನ ಈ ಕಾರ್ಖಾನೆಯ ಶ್ರೇಯೋಭಿವೃದ್ಧಿಗೆ ನಿಮ್ಮ ಸದಾ ನಿಮ್ಮ ಸಹಾಯ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ನಿಮ್ಮೆಲ್ಲರಿಗೂ ಯಾವ್ಯಾವ ಊರೊಳಗೆ ಇಷ್ಟು ವರ್ಷ ಕೃಷಿ ಏನಾಯಿತು, ಲಾಭ ಎಷ್ಟು, ನುಕ್ಸಾನ ಎಷ್ಟು, ಕಾರಣಗಳೇನು, ನಾವು ರೈತರ ಹಿತ ಕಾಪಾಡಿದೆವು ಎಲ್ಲ ಮನಸ್ಸಿನಾಗ ಇಟ್ಕೊಂಡು ನಾನು ಸೂಕ್ಷ್ಮವಾಗಿ ತಾವೆಲ್ಲರೂ ಊಟದ ಸಮಯದ ನಾವು ಕೂಡಿ ಊಟ ಮಾಡಿ ಸಂಗಮೇಶ್ವರನ ದರ್ಶನ ಮಾಡಿ ಆ ಸಂಗಮೇಶ್ವರನ ದಯೆ ಆ ಸಕ್ಕರೆ ಕಾರ್ಖಾನೆ ಮೇಲೆ ಈ ಪ್ರದೇಶದ ಎಲ್ಲ ದೇವತೆಗಳ ಹಿರಿಯರ ಆಶೀರ್ವಾದ ಆ ಸಂಸ್ಥೆ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಭಾಳ ಪ್ರಾಂಜಲ ಮನಸ್ಸಿನಿಂದ ನೀವು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ರೆ ನಿಮ್ಮ ಈ ಉಪಕಾರ, ನಿಮ್ಮ ಈ ಸಹಾಯ ನಮ್ಮ ಜೀವನ ಉದ್ದಕ್ಕೂ ನಾವೆಲ್ಲ ಸ್ಮರಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಭಾಳ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.